स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಬಂದು ನಮ್ಮ ಲೆಕ್ಕಪತ್ರ ಕೇಳಿದ್ರಪ್ಪ ಅಂದ್ರೆ ಅಥವಾ ನಮ್ಮ ಸಮಾಜದ ಗಣ್ಯರು ಇದ್ರು ಅವ್ರಿಗೆ ಬಂದು ನೀವು ಏನ್ ಮಾಡಿದ್ರು ಕರೆಸ್ರಿ ಇವ್ರು ಆರಿಸಿ ತಂದಿದ್ರು ಕಮಿಟಿಯ ಸದಸ್ಯರಿಗೆ ಎಲ್ಲ 25 ಜನ ಕರೆಸಿ ಮಾಹಿತಿ ಕೊಡ್ರಿ ಅಂತ ಹೇಳಿದ್ರೆ ನಾವೆಲ್ಲ ಡಾಕ್ಯುಮೆಂಟ್ಸ್ ಸಹಿತ ಮಾಹಿತಿ ಕೊಡ್ತಿದ್ದೀವಿ. ಅವ್ರು ನಿಮ್ಗೆ ಮಾಹಿತಿ ಹಕ್ಕಿನೊಳಗ ನಿಮ್ಗೆ ಇದು ಕೇಳಿ ಅಂತ ಹೇಳಿ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಸಂಕ್ಷಿಪ್ತವಾಗಿ ನನ್ನ ಅಭಿವೃದ್ಧಿ ಕೆಲಸಗಳನ್ನು ನಾನು ನಿಮ್ಮಂತ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ನಾವು ಸಂಸ್ಥೆ ಇದು ಆರ್ಟ್ಸ್ ಬಂದಾಗ 2018ರಾಗ ನಮ್ಮ ಸಂಸ್ಥೆ ಒಂದು ಮಾಮೂಲಿ ಸಂಸ್ಥೆ ಆಗಿತ್ತು. ಆಸ್ತಿಗಳು ಬಹಳಷ್ಟು ಇತ್ತು, ಆದ್ರೆ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಏನೂ ಇರಲಿಲ್ಲ ನಮಗೆ. ನಮ್ ಟೋಟಲ್ ಇನ್ಕಮ್ ಆಫ್ ಸೋರ್ಸ್ ಟೋಟಲ್ ನಾವು ಆರ್ಟ್ಸ್ ಬಂದಾಗ 2018ರಾಗ ನಾವು ಆರ್ಟ್ಸ್ ಬರೋಕ್ಕಿಂತ ಮುಂಚೆ 18,67,820 ಅಂದ್ರೆ 17ರಿಂದ 18 ಲಕ್ಷ, 1 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಆಗ್ತೈತಿ. ಯಾಕಂದ್ರೆ ಇದು ಮ್ಯಾರೇಜ್ ಹೆಚ್ಚಿಗೆ ಆದವಪ್ಪ ಅಂದ್ರೆ ನಮ್ಗೆ ಮ್ಯಾರೇಜ್ ಆದವ್ರು ದೇಣಿಗೆ ಕೊಡ್ತಿದ್ರು. ಸಂಸ್ಥೆಗೆ 1,000-2,000 ಪಟ್ಟಿ ಇದು ದೇಣಿಗೆ ಕೊಡ್ತಿದ್ರು. ಅದ್ರ ನಂತರ ಈ ಕುರ್ಬಾನಿ ಇದು ಚರ್ಮ ಏನೈತಲ್ಲ, ಕುರ್ಬಾನಿ ಹೆಚ್ಚಿಗೆ ಆದ್ರೆ ನಮ್ಮ ಚರ್ಮದ ರೂಪದಲ್ಲಿ ಬರುವಂತ ದುಡ್ಡು ಅನ್ನೋದು ಈ ಆಡಿಂದ ಏನ್ ಚರ್ಮ ಬರ್ತೈತಿ ನಾವು ಇದು ಸವಾಲ್ ಮಾಡಿ ದುಡ್ಡು ಕಲೆಕ್ಟ್ ಮಾಡ್ತಿದ್ವಿ. ಅದರಿಂದ ನಮ್ಮ ಸಂಸ್ಥೆಗೆ ಒಂದು ಇನ್ಕಮ್ ಮೊದಲಿಂದ ಐತೆ ಅದು ಪದ್ಧತಿ. ಆ ಇನ್ಕಮ್ ಹೆಚ್ಚು ಕಡಿಮೆ ಆದಾಗ 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗ್ತಿತ್ತು. ಟೋಟಲ್ ಇನ್ಕಮ್ ಎಷ್ಟು ನಮ್ಗೆ 7 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಅಂತ ಹೇಳ್ತಾರೆ. ನಾವು ಬಂದ ನಂತರ ಕೆಲವೊಂದು ಅಂಗಡಿ ಬಾಡಿಗೆಗಳು ಕರೆ 2,000 ರಿಂದ 3,000 ರೂಪಾಯಿ ಅಷ್ಟೇ ಇದೆ. ಒಂದು ವರ್ಷಕ್ಕೆ 3,000 ರೂಪಾಯಿ. ಇಂಥ ಘಟನೆಗಳು ಆಯ್ತಾಗ ನಮ್ಮ ಕಮಿಟಿ ಅವರು ಎಲ್ಲ ವಿಚಾರ ಮಾಡಿ ಊರಿನ ಜನರಿಗೆ, ಅಂಗಡಿಯವ್ರಿಗೆ ಯಾರಿಗೂ ಕರೀಲಿಲ್ಲ, ನಾವು ಊರಿನ ಗಣ್ಯರಿಗೆ ಕರೆದು ಸಲಹೆ ಸೂಚನೆ ಪಡೆದು ಅಂಗಡಿಯವ್ರಿಗೆ ಕರೆಸಿ ಅವ್ರ ಸಮಕ್ಷಮ ಊರಿನ ಗಣ್ಯರು ಮತ್ತು ನಮ್ಮ 25 ಕಮಿಟಿ ಸದಸ್ಯರ ಸಮಕ್ಷಮ ನಾವು ಚರ್ಚೆ ಮಾಡಿ ಅವ್ರಿಗೆ ಒಂದಿಷ್ಟು ಹೇಳಿದ್ವಿ, ಇಷ್ಟು ದಿವಸ ನೀವು 2,000-3,000 ಅಂಗಡಿ ಬಾಡಿಗೆ ಕೊಟ್ಟರೆ ಒಂದು ವರ್ಷಕ್ಕೆ ಆದ್ರೆ ತಿಂಗಳಿಗೆ 300-280-300 ರೂಪಾಯಿ ಆಗ್ತಿತ್ತು. ಆದ ಕಾರಣಕ್ಕೆ ನೀವು ನಾವು ಬಾಡಿಗೆ ಹೆಚ್ಚು ಮಾಡ್ಬೇಕು ಮಾಡಿ 300 ರೂಪಾಯಿ ಇರುವಂತ ಬಾಡಿಗೆ 3,000-3,500 ತನಕ ಮಾಡಿದ್ವಿ. ಸಂಸ್ಥೆಗೆ ಅಂಗಡಿಗೆ ಸಂಬಂಧಪಟ್ಟಂಗೆ ಏರ್ಸಿಟ್ಕೊಳ್ಳಿ ಟೋಟಲ್ ನಮ್ಗೆ ಏನಾಯ್ತು ಅವಾಗ 45 ಲಕ್ಷ ತನಕ ನಮ್ಮ ಬಾಡಿಗೆ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಆಗ. ಅಂದ್ರೆ ಇವ್ರು ಪ್ರತಿ ವರ್ಷ 1 ಕೋಟಿ ತಿಂದಾರ, ಅಂಗಡಿಗೆ 1 ಕೋಟಿ ರೂಪಾಯಿ ಗಟ್ಟಲೆ ಇವರು ಹಣ ದುರ್ಬಳಕೆ ಮಾಡ್ಯಾರ. ತಮ್ಮ ವೈಯಕ್ತಿಕ ಯಾವುದೇ ಬಾಡಿಗೆ ಆಗಲಿ ಏನಾಗಲಿ ರಸೀಟ್ ಇಲ್ಲ, ಯಾರು ಕೊಡಕ್ ಹೋಗುದಿಲ್ಲ. ಅವ್ರ ಬಾಡಿಗೆ ಲಿಸ್ಟ್ ಇರ್ತೈತಿ, ಪ್ರತಿ ಸಲ ನಾವು ನೋಟಿಸ್ ಕಳಿಸ್ತೀವಿ, ಇಷ್ಟು ನಿಮ್ ಬಾಡಿಗೆ ಇರ್ತೈತಿ, ಇಷ್ಟು ದಿವಸ ಕಳಿಸ್ತೀವಿ. ಯಾವುದೇ ನಮ್ಮ ಪ್ರಿಂಟ್ನಾಗ ಅಲ್ಲ, ಯಾವ ಪ್ರಿಂಟ್ನಾಗ ಆದ್ರೂ ಮಾಡಕ್ ಸಾಧ್ಯನೇ ಇಲ್ಲ, ಅದು ಸಾಧ್ಯ ಇರಲಾರ್ದಂಗ. ಯಾಕಂದ್ರೆ ಅಕೌಂಟ್ಸ್ ಮಾಡ್ತಾವಲ್ಲ. ಅದಕ್ಕೆ ಮತ್ತ ಮೇಲಾಗಿ ಅದು ಆದ ನಂತರ ಬಾಡಿಗೆ ಏರ್ಸಿದ್ವಿ. ಫಸ್ಟ್ ನಮ್ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ನಮ್ 25 ಕಮಿಟಿ ಅವ್ರು ಕೂಡಿ ಎಲ್ಲ ಸಲಹೆ ಮಾಡಿ ಅವ್ರು ಯಾವುದೇ ನಮ್ಗೆ ವಿರೋಧ ಮಾಡಿದ್ರೆ ಒಪ್ಕೊಂಡು ಬಾಡಿಗೆನೂ ಕೂಡ ಚಾಲು ಮಾಡೋದು. ಅವ್ರದ್ದು ಪಾಪ ನಾವು ಆಭಾರ ಇದೀವ ಅಂಗಡಿಕಾರರದ್ದು. ನಾವು ಹೇಳಿದ ಸಂಸ್ಥೆಗೆ ನುಕ್ಸಾನ ಐತೆ ಅಂತ ಹೇಳಿದ್ರೆ ಅವರು ನಮ್ಗೆ ಸಾಥ್ ಮಾಡಿದ್ರು. ಆಮೇಲೆ ನಮ್ಮ ಮಕ್ಳು ಶಾಲೆ ಕಲಿ ಮುಂದೆ ನಾವು ಬಂದಾಗ ನಮ್ದ್ರೊಳಗ ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ನಡೀತಿತ್ತು ನಾವು ಬಂದಾಗ. ಆಮೇಲೆ ಐಟಿಐ ಕಾಲೇಜ್, ಆಮೇಲೆ PU ಕಾಲೇಜ್, ಡಿಗ್ರಿ ಕಾಲೇಜ್, ಇಷ್ಟು ಕಾಲೇಜ್ಗಳು ನಡೀತಿತ್ತು. ನಮ್ಗೆ ಇರುವಂತ ಕಾಂಪ್ಲೆಕ್ಸ್ ನಾವೆಲ್ಲ ಕಲ್ತಿರ್ಬೋದು. ಕೆಲವೊಂದು ಮಾಧ್ಯಮ ಮಿತ್ರರು ನಮ್ಮ ಸಂಸ್ಥೆಗೆ ಕಲ್ತಿರ್ಬೋದು ಅಥವಾ ಅಲ್ಲಿ ಭೇಟಿ ಕೊಟ್ಟಿರ್ಬೋದು. ಅಲ್ಲಿರುವಂತ ಕ್ಲಾಸ್ ರೂಮ್ 6ರಿಂದ 7 ಕ್ಲಾಸ್ ರೂಮ್ ಇದ್ದು ಇಷ್ಟೆಲ್ಲ ಕ್ಲಾಸ್ ನಡ್ಸೋಕೆ ಬಹಳ ತೊಂದರೆ ಆಗ್ತಿತ್ತು. ಅಲ್ಲಿ ಕ್ಲಾಸ್ ಟೈಮ್ ಟು ಟೈಮ್ ಚೇಂಜ್ ಮಾಡಿ ಯಾವುದೇ ರೀತಿಯಿಂದ ಕಷ್ಟಪಟ್ಟು ಅವರು ಸ್ಟಾಫ್ ನಾವು ಆಶ್ರಮ ಫಸ್ಟಿಗೆ ಏನ್ ಹೇಳಿದ್ರು ಅಂದ್ರೆ, ನೀವು ಫಸ್ಟಿಗೆ ಬಂದಿರಿ ದಯವಿಟ್ಟು ನಮ್ಗೆ ಇದೊಂದು ಅವಕಾಶ, ನಮ್ಗೆ ಕ್ಲಾಸ್ ರೂಮ್ ಇಲ್ಲ, ಒಂದು ಡಿಗ್ರಿ PU ಕಾಲೇಜ್ಗೆ ಡಿಗ್ರಿ ಕಾಲೇಜ್ಗೆ ಕ್ಲಾಸ್ ರೂಮ್ ಕಟ್ಟಿಕೊಡ್ರಿ ಅಂತ ಹೇಳಿದ್ರು. ನಮ್ಮ ಸಂಸ್ಥೆ ಇನ್ಕಮ್ ಇದ್ದಿದ್ದು ಅವ್ರು 18 ಲಕ್ಷ. 18 ಲಕ್ಷದಿಂದ 19ರಿಂದ 20 ಲಕ್ಷ ರೂಪಾಯಿ ನಮ್ ಪೇಮೆಂಟ್ ಸ್ಟಾಪ್ ಆಗ್ತಿತ್ತು. ಆ ಕಾಲಕ್ಕೆ ಆಗ್ತಿತ್ತಪ್ಪ ಅಂದ್ರೆ 16 ಲಕ್ಷ ನಮ್ಮ ಇನ್ಕಮ್ ಇದ್ದಾಗ 1 ಲಕ್ಷ ಹೆಚ್ಚು ಕಡಿಮೆ ಚರ್ಮದ ರೊಕ್ಕ ಮತ್ತು ಅದು ಮ್ಯಾರೇಜ್ ಲಿಂದ ಬಂದಂತ ರೊಕ್ಕ ದುಡ್ಡು ಅನ್ನೋದು ಕೂಡಿ ನಮ್ಗೆ 20-21 ಲಕ್ಷ ರೂಪಾಯಿ ಆಗ್ತಿತ್ತು. ಆಫೀಸ್ ಖರ್ಚಿಗೆ ಅದಕ್ಕೆ ಸಮಸ್ಯೆ ಜಮಾ ಖರ್ಚು ಬರೋಬರಿ ಇತ್ತು. ಕಟ್ಟು ಟೈಮ್ ನಾವು ಬಂದಾಗ ಓಪನಿಂಗ್ ಬ್ಯಾಲೆನ್ಸ್ 5 ಲಕ್ಷ ಚಿಲ್ಲರ್ ಇತ್ತು ಟೋಟಲ್. ನಾವು ಬಂದಾಗ ನಾನು ಚಾರ್ಜ್ ತಗೊಂಡಾಗ 5 ಲಕ್ಷ ಇತ್ತು. ಅಂತದ್ರೊಳಗೆ ನಮ್ಮ ಮಕ್ಳು ಆ ಗ್ರೌಂಡ್ ನಲ್ಲಿ ಕೂತು ಅಭ್ಯಾಸ ಮಾಡೋದು ನೋಡಿಕೆ ನಮ್ಮ ಎಲ್ಲಾ ಸದಸ್ಯರು ಕೂಡಿ ನಾವು ಏನಾರು ಮಾಡಿ ಒಂದು ಸಂಸ್ಥೆಗೆ ಒಂದು 4 ಕ್ಲಾಸ್ ರೂಮ್ ಕಟ್ಟು ಎಲ್ಲ ಮಂದಿ ಕಡೆ ದೇಣಿಗೆ ತಗೊಳ್ಳೋದು ಏನಾರು ಮಾಡೋದನ್ನ ಮೀಟಿಂಗ್ ನಾಗ ಅದು ಪರವಾಗಿ ಮಾಡಿಕೇಸಿ ಅವ್ರು ಏನಾದ್ರು ಮೀಟಿಂಗ್ ನಮ್ಗೆ ಇಷ್ಟು ದೊಡ್ಡ ಸಂಸ್ಥೆ ಐತಿ, ದೇಣಿಗೆ ಕೊಡೋದು ಬೇಡ, ನಾವು ಇದ್ದಂತ ಬಾಡಿಗೆ ಡ್ಯೂ ಆದಂತ ಬಾಡಿಗೆಗಳನ್ನು ವಸೂಲು ಮಾಡಿ ಜಮಾ ಮಾಡಿ ಆ ಸಂಸ್ಥೆಗೆ ಬೇಕಾದಂತ ರೂಮ್ಗಳನ್ನು ಕಟ್ಟಾಕ ನಮ್ಗೆ ಅವಕಾಶ ಐತಿ. ನಮ್ಗೆ ಇರುವಂತ 5 ಲಕ್ಷದಲ್ಲಿ ಕೆಲಸ ಸ್ಟಾರ್ಟ್ ಮಾಡೋಣ. ಮತ್ತು ನಮ್ಮ ಸಂಘ ಸಂಸ್ಥೆ ಅದಾವ, ಹೈಸ್ಕೂಲ್ ಐತಿ, PU ಕಾಲೇಜ್ ಇದ್ದೀವಿ, ಆ ಸಂಸ್ಥೆ ಒಳಗೂ ಸ್ವಲ್ಪ ದುಡ್ಡು ಇರ್ತೈತೆ, ಅಡ್ಮಿಷನ್ ದುಡ್ಡು ಇರ್ತದೆ, ಅದು ತಗೊಳ್ಳೋದು ಟೋಟಲ್ ಮಾಡಿಕೇಸಿ ನಾವು 1975ರಲ್ಲಿ ಹೈಸ್ಕೂಲ್ ಕ್ಯಾಂಪಸ್ ಕಟ್ಟಿದ್ದು. ನೀವು ತಾವು ಗಮನಿಸಿರ್ಬೋದು, ಅಂಜೂರು ಹೈಸ್ಕೂಲ್ ಅಂತ ಅದಕ್ಕೆ ಬಿಲ್ಡಿಂಗ್ ನಮ್ಗೆ ನೆನಪೈತಿ. ಟೋಟಲ್ ಇರೋದು 3 ಕ್ಲಾಸ್ ರೂಮ್, 1 ಸ್ಟಾಫ್ ರೂಮ್. ನಾವು ಪ್ರಥಮ ಬಾರಿ ಆರಿಸಿ ಬಂದಾಗ ಯಾವುದೇ ಅದ್ರೊಳಗೆ ಈಗ ಇಷ್ಟು ದೊಡ್ಡ ಬಿಲ್ಡಿಂಗ್ ಆದ್ರಿಂದ ಆಗಿನ ಕಾಲದಲ್ಲಿ ಎಸ್ಟಿಮೇಟ್ ಮಾಡಬಹುದು. ಮತ್ತೆ
ಇನ್ನೊಂದೇನಂದ್ರೆ ಟಾಯ್ಲೆಟ್ ಹ್ಯಾಂಗ್ ಪರಿಸ್ಥಿತಿ ಇತ್ತಪ್ಪ ಅಂದ್ರೆ ನಮ್ಮ ಮಕ್ಕಳು ಹೆಣ್ಮಕ್ಳು ಡಿಗ್ರಿ ಕಾಲೇಜ್ ಮೇಳ ಡಿಗ್ರಿ ಕಾಲೇಜ್ ನಮ್ದು. ಆಮೇಲೆ ಹೈಸ್ಕೂಲ್ ಒಳಗೆ ಮಹಿಳೆಯರು ಜಾಸ್ತಿ ನಮ್ದು. ಉರ್ದು ಮೀಡಿಯಂದೊಳಗೆ ಹೆಣ್ಮಕ್ಳು ಕಲಿಯೋದು ಉರ್ದು ಮೀಡಿಯಂ ಜಾಸ್ತಿ, ಗಂಡ್ಮಕ್ಳು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಹೋಗ್ತೀವಿ. ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ. ಇದು ಇತ್ತಪ್ಪ ಅಂದ್ರೆ ನನ್ನ ತಗಡಿನ ವ್ಯವಸ್ಥೆ ಇತ್ತು. ಮ್ಯಾಗ ಬಹಳಷ್ಟು ಜಾಗ ಖುಲ್ಲ ಇತ್ತು. ಒಂದು 7 ಫುಟ್ ಗೋಡೆ ಇತ್ತು. ಆ ಫೋಟೋನ ಅದಾವ ನಿಮ್ಗೆ ಬೇಕಂದ್ರೆ ನಾವು ಸಂಸ್ಥೆ ಇದ್ರೊಳಗೆ ಆಫೀಸ್ನಾಗ, ಯಾಕಂದ್ರೆ ನಾವು ಪರ್ಮಿಷನ್ ತಗೊಳ್ಳೋ ಮುಂದೆ ಆ ಫೋಟೋ ತೆಗೆದು ಹಚ್ಚಿದ್ದದ. ಆ ಟಾಯ್ಲೆಟ್ಗಳನ್ನು ನಮ್ಮ ಮಿತ್ರರಾದಂತ ಸುಭಾಷ್ ಪತ್ತಾರ್ ಅವ್ರ ಹೆಸರು ನೋಟ್ ಮಾಡಿದ್ರು. ಸುಭಾಷ್ ಪತ್ತಾರ್ ಅನ್ನೋದು ಮನಿ ಕಟ್ಟಿದ್ರು ನಮ್ಮ ಕಂಪೌಂಡ್ ಹತ್ತಿ. ಅವರು ನನ್ನ ಕರೆದು ಹೇಳಿದ್ರು, ಅಧ್ಯಕ್ಷರು ನಾವು ಅವ್ರ ಮಿತ್ರ, ಆತ್ಮೀಯ ಮಿತ್ರ, ನಮ್ಮೆಲ್ಲ ನಮ್ಮ ಪ್ರಗತಿಗಳ ಮಿತ್ರ ಅವರು. ಅವ್ರು ಏನ್ ಹೇಳಿದ್ರು, ಅಧ್ಯಕ್ಷರ ನೀವು ಚಲೋ, ನೀವು ಅಧ್ಯಕ್ಷ ನೀವೇ ಇದ್ದೀರಿ, ನಿಮ್ ದೊಡ್ಡ ಸಮಾಜ, ನಾನು ಮನಿ ಕಟ್ಟಾಕತ್ತೀನಿ, ನನ್ನ ಬೆಡ್ರೂಮ್ನಾಗ ಕುಂತ್ರೆ ಮಕ್ಕಳು ಕುಂತ ಇದು ಮಾಡಿದ್ರೆ ಕಾಣ, ಆದ್ರೆ ಹೋಗೋದು ಬರೋದು ಕಾಣತೈತಿ, ನೀವು ನನ್ನ ಬೆಡ್ರೂಮ್ನಾಗ ಬಂದು ನೋಡ್ರಿ ಅಂತ ಹೇಳಿ ನಮ್ಗೆ ಕಂಪ್ಲೇಂಟ್ ಮಾಡಿದ್ರು. ಅವ್ರು ಹೇಳಿದ್ರು, ನನ್ನ ಕಡೆ ಉಸುಗೆ ಅದಾವ, ನಾನು ಮನಿ ಕಟ್ಟಾಕ ಉಸುಗೆ ಅದಾವ, ಕಲ್ಲ ಅದಾವ, ಆ ತಗೊಂಡು ನೀವು ಟಾಯ್ಲೆಟ್ ಕಟ್ರಿ ಅಂತ ಹೇಳಿದ್ರು. ಸುಭಾಷ್ ಪತ್ತಾರ್ ಅವರು ಹೇಳಿದ ವಿಷಯ, ಅವ್ರಿಗೆ ನಾನು ಭಾರಿ ಧನ್ಯವಾದ ಹೇಳ್ತೀನಿ. ನಮ್ಮ ಸಂಸ್ಥೆ ಇರುವುದು ಸರ್ಕಾರದ ಇದ್ರ ಸಂಸ್ಥೆ ನಮ್ದು, ಐಡಿಯಲ್ ಸಂಸ್ಥೆ ನಮ್ದು. ಅದಕ್ಕೆ ಏನಾದ್ರು ಸರ್ಕಾರಿ ಕಾನೂನು ಲಾಗು ಆಗ್ತೀವಿ. ನಾವು ಕಾಲ್ಫಾರ್ಮ್ ಫಸ್ಟ್ ಟೈಮ್ ಮಾಡಿದ್ರು, 2ನೇ ಮಾಡಿದ್ರು, ಇವ್ರು ಯಾಕೆ ಮಾಡಿದ್ರು, ಇವ್ರು ಯಾಕೆ ಮಾಡಿದ್ರು ಅದು ಬರೋದಿಲ್ಲ. ಕಾನೂನು ಆಧಾರದಾಗ ನಾ ಇದ್ದೆ, ನಾ ಪಡೆದಂತ ಸಲಹೆಗಳನ್ನು ಮಂದಿಗೆ ಬೇರೆ ನಮ್ಮ DDPR ಕಡೆ ಸಲಹೆಗಳನ್ನು ನಾ ಕೇಳಿದ್ದೆ, ಅವ್ರು ಕೊಟ್ಟಾಗ ನಾನು ಕೆಲಸ ಮಾಡ್ಬೇಕಾಗ್ತಿತ್ತು. ನಾವು ಕಾಲ್ಫಾರ್ಮ್ ಮಾಡಿದ್ವಿ, 1 ವಾರ ಒಳಗೆ ಲಾಕ್ಡೌನ್ ಬಿತ್ತು, ಕೊರೋನಾ ಮಹಾಮಾರಿ ಲಾಕ್ಡೌನ್ ಬಿತ್ತು. ನಾವು ಕಾಲ್ಫಾರ್ಮ್ ಮಾಡಿದ್ಬಿಟ್ಟೆ. ಕಾಲ್ಫಾರ್ಮ್ ಲಾಕ್ಡೌನ್ ಬಿತ್ತಪ್ಪ ಅಂದ್ರೆ ಯಾವ ಫಸ್ಟ್ ಲಾಕ್ಡೌನ್ ಅಂತೂ ಯಾರು ನೆರೆ ಪೀಳಿಗಳನ್ನು ಹೊರಗೆ ಇರ್ತಿಲ್ಲ. ಅಪ್ಲಿಕೇಶನ್ ಅಂತೂ ಬಿಡ್ರಿ, ಪೋಸ್ಟ್ ಆಫೀಸ್ ಬಿಟ್ಟು ದವಾಖಾನೆಗೆ ಬಿದ್ದಿದ್ದಿಲ್ಲ, ಏನು ಬಾಗುಡಿಗೆ ಹೋಗಾಕ ಬಿದ್ದಿದ್ದಿಲ್ಲ, ಅಂತ ಪರಿಸ್ಥಿತಿ ಇತ್ತು. ನಾವು ತೆರೆದಂತ ನಮ್ಮ ಪ್ರಜಾಗ ಪೇಪರ್ದಾಗ ಕಾಲ್ ಮಾಡಿದ್ವಿ. ಆಮೇಲೆ ಅದು ಟೋಟಲ್ ಬರ್ಬೇಕಾದಂತ ಅಪ್ಲಿಕೇಶನ್ ಬರಲಿಲ್ಲ. ಅದಕ್ಕೆ ರೇಷಿಯೋ ಇರ್ತೀವಿ, ಅಟ್ಲೀಸ್ಟ್ ಇದಕ್ಕೆ 10 ಬರಬೇಕು. ಎಷ್ಟು ಬರಬೇಕು, ಗೌರ್ಮೆಂಟ್ ರೂಲ್ಸ್ ಅದಾವ. ನಾವು ಹೋಗಿ ಹಿಂಗಾಗಿ ಸರ್ ಲಾಕ್ಡೌನ್ ಬಿಟ್ಬಿಡ್ತು, ಅದ್ರ ನಂತರ ಮತ್ತೆ ಲಾಕ್ಡೌನ್ ಕ್ಲಿಯರ್ ಆಯ್ತು, 1-5-6 ತಿಂಗಳ ನಂತರ ಮತ್ತೆ ಹೋದಿವಿ, ಕೇಳಿದ್ವಿ, ಇಲ್ಲ ನೀವು ಇದು ಮಾಡಿದ್ರೆ ಇದು ಆಗುದಿಲ್ಲ, ನೀವು ಇನ್ನೊಮ್ಮೆ ಭರ್ತಿಗೆ ಇದು ಆಗುದಿಲ್ಲ, ಇನ್ನೊಮ್ಮೆ ನೀವು ಕಾಲ್ ಮಾಡ್ರಿ ಅಂತ ಹೇಳಿದ್ರು. ಮೌಖಿಕವಾಗಿ ಹೇಳಿದ್ರು. ನಾವು ಲೇಖಿತ ಕೇಳಿಲ್ಲ ಅವ್ರಿಗೆ, ನಮ್ಗೆ ಇಂಥವೆಲ್ಲ ಬರ್ತಾವ, ಯಾರು ಕೂತ್ನೆ ಬರ್ತಾವ್ರೆ, ಯಾವುದೇ ನಾವು ಫಸ್ಟ್ ಟೈಮ್ ಅಧ್ಯಕ್ಷ, ನಾವೇನು ರಾಜಕೀಯ ಇಲ್ಲಿ ಮಂತಲ್ಲಿಂದ ಖಾಯಮಾಗಿ ಮಂದಿ ಮಾಹಿತಿ ಬರಲ್ಲ. ಅಕ್ಕಲ್ ಏನಂತ ಅಚಾನಕ್ ಆಗಿ ನಾವು ಬಂದವರು ಅಂತ ಅವಕಾಶ, ದೇವ್ರ ನಮ್ಗೊಂದು ಅವಕಾಶ ಮಾಡಿಕೊಟ್ಬಿಟ್ಟಾನೆ. ಎಲ್ಲರೂ ಯಾರು ನಮ್ದ್ರೊಳಗೆ ಪ್ರಥಮ ಬಾರಿಗೆ ಇದ್ದವ್ರೆ ಸದಸ್ಯರ ಬಹಳ ಮಂದಿ ಇದ್ರೊಳಗೆ ನಾವು ಈ ಕಮಿಟಿ ಒಳಗೆ. ನಾವು ಯಾವುದೇ ಪ್ರತಿಯೊಂದು ಬರ್ತೈತಿ, ನಾವು ರೈಟಿಂಗ್ ನಾಗ ಕೊಡಬೇಕು, ರೈಟಿಂಗ್ ನಾಗ ಬರ್ಬೇಕನ್ನೋ ಉದ್ದೇಶ ಇರಲಿಲ್ಲ. ನಾವು ವಿಚಾರ ಮಾಡಲಿಲ್ಲ. ಅವ್ರ ಮುಖ್ಯ ಇಲ್ಲ, ಇನ್ನೊಂದು ಕಾಲ್ಫಾರ್ಮ್ ಮಾಡ್ಬಿಡ್ರಿ, ಅದು ಬರ್ತಾವು, ಅದ್ರ ಮನಿ ಬಿಟ್ಟೆ ಅಂದ್ರೆ ರಿಶ್ಯೂ ತೆಗಿಸ್ಕೊಂಡ್ರೆ ಟಾಪ್ 10 ಒಳಗೆ ಯಾರು ನೋಡ್ರಿ, ನೀಟ್ ಕೇಸ್ ಅದ್ರೊಳಗೆ 3 ಮಂದಿಗೆ ನೀವು ಇಂಟ್ರಿ ಕಳಿಸ್ಕೊಂತ ಏನೋ ನಮ್ಗೆ ಗೈಡ್ಲೈನ್ಸ್ ಕೊಟ್ರೆ ಆ ಪ್ರಕಾರ ನಾವು ಮಾಡ್ತೀವಿ. ನೆಕ್ಸ್ಟ್ ಅದು ಮಾಡುತ್ತಾನೆ ಲಿಸ್ಟ್ ತಯಾರಾಗುತ್ತಾನೆ. ಇದನ್ನ ಮತ್ತೆ 2ನೇ ಲಾಕ್ಡೌನ್ ಆದ್ಮೇಲೆ ನೆಕ್ಸ್ಟ್ ನಮ್ಮ ಫ್ರೀಡಮ್ ಮುಕ್ತಾಯ ಆಗಕ್ಕೆ ಬಂತು. ಲಾಕ್ಡೌನ್ ಇದನ್ನೇ ಇತ್ತು. ಯಾಕಂದ್ರೆ ಇಂಟ್ರಿ ಕರಿಬೇಕಪ್ಪ ಅಂದ್ರು ಎಲ್ಲಿ ಸಾರ್ವಜನಿಕವಾಗಿ ಇಷ್ಟು ಮಂದಿ ಕೊಡುವಂಗೆ ಇದ್ದಿದ್ದಿಲ್ಲ, ಯಾವುದೇ ಇದು ಮಾಡುವಂಗೆ ಇದ್ದಿದ್ದಿಲ್ಲ. ಆದ ಕಾರಣ ಅದು ತೆಗೆದಂತ ಅಷ್ಟೊಂದು ನಮ್ಮ ಫ್ರೀಡಮ್ ಮುಗಿತು. ಅಷ್ಟಕ್ಕೆ ಆ ವಿಷಯ ಅಷ್ಟಕ್ಕೆ ಬೆಂಡಿಂಗ್ ಇವತ್ತಿಗೆ ರಿಲೀಸ್ ಐತಿ, ಬೇಕಾದ್ರೆ ಅವ್ರು ಅದನ್ನು ಮುಂದುವರಿಸಲಿ. ಮುಂದೆ ಬಂದಂತ ಕಮಿಟಿ ಅವರು ಸಲಹೆ ಪಡೆದು DDPR ಪಡೆದು ಅವರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ. ಅದೇನು ನಾವಿನ್ನ ಅವ್ಯವಹಾರ ಮಾಡಿಲ್ಲ. ಅವ್ರು ಎಲ್ಲಿ ತರ ಮಾತಾಡ್ಬಿಟ್ರಪ್ಪ ಅಂದ್ರೆ, ಇವರು ನಮ್ಮ AD ಗೋಲಂದಾಜ್ ಒಂದು ಅಧ್ಯಕ್ಷ ಸಂಸ್ಥೆ ಉಪಾಧ್ಯಕ್ಷರು ಅಂತ ಹೇಳಿದ್ರು. ನಮ್ಮ ಉಪಾಧ್ಯಕ್ಷರು ಅಸಿಸ್ಟೆಂಟ್ ಟೀಚರ್ ಆಗಿರ್ತಾರೆ ಇವರು ಅಂತ. ಹಂಗ ಬರ್ತೈತೆ ಅಸಿಸ್ಟೆಂಟ್ ಟೀಚರ್ ಆಗಿರ್ಬೇಕು. ಹಂಗಾಗಿ ಇವ್ರು ಅಸಿಸ್ಟೆಂಟ್ ಟೀಚರ್ ಆದ್ರೆ ನಾ ಪ್ರಿನ್ಸಿಪಲ್ ಆಗಿರ್ತಿದ್ದೆ. ಇದು ಯಾರ ಬೇಕಾಗಿಲ್ಲ. ಅಧ್ಯಕ್ಷ ನಾವು ದೊಡ್ಡ ಪಗಾರ 1 ಲಕ್ಷ ರೂಪಾಯಿ ಪಗಾರ ಬಿಟ್ಟು ಬಿಟ್ಟಿ ಕೆಲಸ ಯಾಕೆ ಮಾಡ್ಬೇಕು? ಅದು ಮಾಡೋದ್ರಿಂದ ಅವ್ರಿಗೆ ಯಾವಾಗ ಸುಳ್ಳು ಆರೋಗ್ಯ ಹ್ಯಾಂಗ ಇವ್ರಿಗೆ ಅಸಿಸ್ಟೆಂಟ್ ಟೀಚರ್ ಅಂತ ಅವ್ರು ಕೇಳೋಂತ ಮಾಹಿತಿ, ನೀನೆ ಕೇಳೋಂತ ಮಾಹಿತಿ ನೀವು ನನಗೆ ಅನಿಸ್ತೈತಿ, ನಿಮ್ ತೋರಿಸಿರೋಂತ ಮಾಹಿತಿ ಬರೀ ಸುಳ್ಳು ತೋರಿಸಿ ಪೇಪರ್ ಇಲ್ಲ ನೋಡಿ. ಇದಕ್ಕೆ 10 ಸಲ ನಾವು ಇದು ಕಾಲ್ಫಾರ್ಮ್ ಮಾಡಿ ಅವ್ರಿಗೆ ಮಾಹಿತಿ ಹಾಕಿ ಕೇಳಿರೋದು. ಯಾವ್ದೋ ಒಂದು ಪೇಪರ್ ನೀವು ತೋರಿಸ್ಬಿಡ್ರಿ. ಕಬ್ರಸ್ತಾನ್ ದುಡ್ಡಿನ ಹೊರತು ಬದಿಸಿ ಯಾವುದೇ ಅವ್ರ ಮಾಹಿತಿ ನಮ್ಗೆ ಕೇಳಿಲ್ಲ. ಬರೀ ಸುಳ್ಳು ಹೇಳ ಮಾಹಿತಿ ಇವತ್ತೇ ಕೇಳಿ ಅವ್ರು ಕೊಡ್ಲಿಕ್ಕೆ ನಾವು ಮುಂದೆ ಕೊಡಿಸ್ತೀವಿ. ಯಾವುದೇ ಲೆಕ್ಕಪತ್ರ ಬೇಕಂದ್ರು ಮುಂದ್ ಬಂದು ಕೇಳಿ. ಸಮಾಜದವ್ರೇನು ಹೊಸಕಾಲ ತುಳಗಿದ್ದವ್ರು ಅದಾರ, ಸಮಾಜದ ಚಿಂತಕರು ಅವ್ರು. ಮತ್ತೆ ಇಲ್ಲ ಮಾಡಿದ್ದು ಇದು ಮಾಡಿದ್ರು. ಇವ್ರು ಅಸಿಸ್ಟೆಂಟ್ ಟೀಚರ್ ಅಂತ ಮ್ಯಾನೇಜ್ಮೆಂಟ್ ಮಾಡೈತಿ. ಈಗ ನಾವು ಅದ್ರ ಬಗ್ಗೆ ವಿಚಾರ ಮಾಡತ್ತೀವಿ. ಈಗ ಕಾನೂನಾತ್ಮಕ ಅವ್ರ ಮ್ಯಾಗ ಏನ್ ಕ್ರಮ ಜರುಗಿಸಬಹುದು, ನಮ್ಮ ಮ್ಯಾಲ ಮಾಡಿರುವಂತ ಆರೋಪ ಏನದ ಅಂತ ಸಲಹೆ ಪಡೆಯಾಗ್ತೀವಿ ನಾವು. ಹಂಗೇನಾರ ಅವಕಾಶ ಸಿಕ್ಕರೆ ನಾವು ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಕರೆದು ಕೇಳುವಂತ ಪರಿಸ್ಥಿತಿ ಒಳಗಂತೂ ಅದೀವಿ. ಯಾಕಂದ್ರೆ ನಾವು
ಇದು ಮಾಧ್ಯಮ ಮಿತ್ರರು ನಿಮ್ಗೆ ಕರೆದನ್ನು ಮಾಡೋದು. ಇಲ್ಲಿವರೆಗೂ ನಾವು ಸಂಸ್ಥೆ ಇನ್ನೊಮ್ಮೆ ನಾ ಹೇಳ್ತೀನಿ, ಇದು ಸಂಸ್ಥೆ ನಮ್ಗೆ ಯಾವುದೇ ಬಹಿರಂಗ ನಾವು ಬಂದಿಲ್ಲ, ಯಾವುದೇ ಬಹಿರಂಗ ಚರ್ಚೆ ಮಾಡಿಲ್ಲ. ಈಗ ಅನಿವಾರ್ಯ ಐತಿ, ಯಾಕಂದ್ರೆ ನಾನು ಅಲ್ಲಾಹುಶ್ ನೈಕೋಡಿ ಇದು ಅಂಜುಮನ್ ಸದಸ್ಯ ಮತ್ತೆ ಅಧ್ಯಕ್ಷನಾಗೋಕ್ಕಿಂತ ಮುಂಚೆ ನಾನು ವೈದ್ಯಕೀಯ ಪ್ರಯೋಗಗಳ ತಜ್ಞ. ನನ್ನ ಒಡನಾಟ ಏನೈತಿಲ್ಲ ಪ್ರಗತಿ ಬಳಗದ ಜೊತೆ ಬಹಳಷ್ಟು ನಾವೆಲ್ಲ ದೋಸ್ತರ ಜೊತೆನೂ ಯಾರು ಬೇಕಾದ್ರೂ ನೀವು ಕೇಳ್ರಿ, ಇವ್ರದ್ದು ಒಡನಾಟ. ಯಾಕಂದ್ರೆ ನಮ್ಮ ಸಮಾಜ ಜೊತೆ ಎಷ್ಟು ಒಡನಾಟ ಐತಿ, ನಮ್ಮ ಬೇರೆ ಸಮಾಜ ಜೊತೆ ಒಡನಾಟ ಐತಿ. ಬರುವಂತ ದಿನಮಾನಗಳಲ್ಲಿ ಮಂದಿ ನಮ್ಯಾಗ ವಿಶ್ವಾಸ ಮಾಡಬಾರ್ದು ಅಂತ ನಮ್ಮ ದೋಸ್ತೇನು ನಮ್ಗೆ ಎಷ್ಟು ಹೆಮ್ಮೆ ಪಟ್ಟಾರ ಅಂದ್ರೆ, ನಮ್ಮ ಸಮಾಜದಲ್ಲಿ ಎಷ್ಟು ಹೆಮ್ಮೆ ಪಟ್ಟಾರ ಅದಕ್ಕಿಂತ 100 ಪಟ್ಟು ಜಾಸ್ತಿನೂ ನಮ್ಮ ಬೇರೆ ಸಮಾಜದ ಮಿತ್ರರು ನಮ್ಗೆ ಸಂತೋಷ ಪಟ್ಟಾರ. ಯಾಕಂದ್ರೆ ನಮ್ಮ ಜೊತೆ ಎದ್ದ ಒಬ್ಬ ಮಾಮೂಲಿ ವ್ಯಕ್ತಿ, ನಾನು ಮಾಮೂಲಿ ಲ್ಯಾಬ್ ಟೆಕ್ನಿಷಿಯನ್, ಮಾಮೂಲಿ ವ್ಯಕ್ತಿ ಅಂಜುಮನ್ ದೊಡ್ಡ ಸಂಸ್ಥೆಗೆ ಅಧ್ಯಕ್ಷ ಆಗ್ಯಾನ ಅಂತ ಮಾತ್ರ ಒಂದು ಹೆಮ್ಮೆ ವಿಷಯ ಅಂತ ಹೇಳಿ ಬಹಳಷ್ಟು ಮಂದಿ ಅಪ್ಸೆಟ್ ಮಾಡ್ಯಾರ. ಇವತ್ತಿಗೆ ಮಾತ್ರ ಇದು ಅವ್ಯವಹಾರ ಮಾಡ್ಯಾರ, ಇಷ್ಟು ದುಳು ಮಾಡ್ಯಾರ, ಇಷ್ಟು ರೊಕ್ಕ ತಿಂದಾರ ಅಂತ ಹೇಳಿ ಅವ್ರಿಗೆ ಮೆಸೇಜ್ ಬರ್ತಪ್ಪ ಅಂದ್ರೆ ಅವ್ರಿಗೆ ನಮ್ ನೋಡುವಂತ ಸಂಶಯಾತ್ಮಕವಾಗಿ ನೋಡ್ತಾರೆ. ಯಾರು ಫಸ್ಟ್ ಕೇಳೋದು ಇವತ್ತಿನ ಕಾಲ ಬಂದಾಗ ಮುಖಾಮುಖಿ ಕೇಳೋದೇ ಇಲ್ಲ. ಮಂದಿ ಮಾಡೋದು ಮಾತಾಡ್ಬಿಡ್ತಾರೆ, ಅಲ್ಲೇ ಮನಸ್ಸಾಗಿ ಇಟ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ದೋಸ್ತರು ನೋವು ಮಾಡ್ಬೋದು, ನಮ್ಮ ಮೇಲೆ ಮತ್ತೊಬ್ಬರು ನಮ್ಮ ದೋಸ್ತ ಅದು ಕ್ಲಿಯರ್ ಮಾಡಿಸಲ್ಲ ನೀವು ತಮ್ಮ ಕರ್ಸಿ ಕಬ್ರಸ್ತಾನ ದುಡ್ಡು ತಿಂತಾರ ಅಂತ ಹೇಳಿ ನಮ್ಗೆ ಆರೋಪ ಮಾಡ್ಯಾರ. ಕಬ್ರಸ್ತಾನ ದುಡ್ಡು ಬಿಟ್ರಿ ನಾವು ಸಂಸ್ಥೆ ಚಾನೆ ಕೊಡ್ತಿಲ್ಲಪ್ಪ, ನಾವು ಕಬ್ರಸ್ತಾನ ದುಡ್ಡು ತಿನ್ನಾಕ ಅವಕಾಶನೇ ಇರುವುದಿಲ್ಲ. ಯಾರು ಅಂತ ವಿಚಾರಣೆ ಮಾಡೋದಿಲ್ಲ. ಯಾಕಂದ್ರೆ ಕಬ್ರಸ್ತಾನ ಅಂದ್ರೆ ನಾವು ಸಂತಿಂದ ಹೋಗುವಂತ ಪಡೆಯುವಂತ ಜಾಗ, ಆ ಜಾಗನೇ ನಾವು ಮಾಡ್ಕೊಂಡು ತಿಂತೀವಪ್ಪ, ಅದ್ರ ಜಾಗ ನಾವು ತಿಂತೀವಿ ಅಂದ್ರೆ ಅಲ್ಲ ಅಂದ್ರೆ ನಮ್ಗೆ ಉತ್ತರ ಕೊಡಬೇಕಾಗಿತ್ತು. ಬರೀ ಈ ಜಗತ್ತಿಗೆ ಉತ್ತರ ಕೊಡೋದು, ಈ ಜಗತ್ತಿಗೆ ಉತ್ತರ ಏನಾದ್ರು 100 ದಿವಸ ಅಂತ ಹೇಳಿದ್ರೆ ನಾವು ಪ್ರೆಸೆಂಟ್ ಮಾಡ್ತೀನಿ, ಉತ್ತರ ಕೊಡ್ತೀನಿ. ಆದ್ರೆ ಅಲ್ಲ ಅಂಬಲ್ಲಿ ನಾನು ಹಿಡಿತ ಏನೈತಲ್ಲ ಅದನ್ನ ಕೊಡಕ್ ನನ್ಗೆ ಈ ಜೀವನ ಅಲ್ಲ, ಇಂಥ 100 ಜನ ನನ್ನ ದೇವರ ಮೇಲೆ ಕೊಟ್ಟರು ಅದು ಕೊಡಕ್ ಆಗೋದಿಲ್ಲ. ನಾವು ಅಷ್ಟು ಉನ್ನತ ಇದು ಇನ್ನೂ ಭಕ್ತಿನೂ ಅಲ್ಲ. ಅದಕ್ಕಾಗಿ ನಮ್ಮಾಗ ಮಾಡ್ಯಾರ ಕಬ್ರಸ್ತಾನ ಅನ್ನೋದ ಈ ಮುದ್ದೇವಾಳ ಅಂಜುಮನ್ ಇಸ್ಲಾಂ ಕಮಿಟಿ. ನಮ್ಮ ಮುದ್ದೇವಾಳ ಅಂಜುಮನ್ ಇಸ್ಲಾಂ ಕಮಿಟಿ ಹಂಗಪ್ಪ ಅಂದ್ರೆ 15-16 ಮಸೂತಿಗಳದಾವ. ಈ ಊರಿನ ಪ್ರತಿಯೊಂದು ಸಂಸ್ಥೆ ಅದಾವ. ಅದರೊಳಗೆ ಎಲ್ಲಕ್ಕಿಂತ ಹೆಚ್ಚಿನದ ಮಾನ್ಯತೆ ಪಡೆದಿರುವಂತ ಸಂಸ್ಥೆ ಅಂದ್ರೆ ಅಧಿಕಾರ ಯಾವುದೇ ಡಿಸಿಷನ್ ತಗೊಳ್ಳೋದಾಗ್ಲಿ ಏನೇ ಆಗಲಿ ಈ ಸಂಸ್ಥೆಯಲ್ಲಿ ಮಾತ್ರ ತಗೋತಾರೆ. ಈ ಸಂಸ್ಥೆ ತಂದ್ರೆ ಯಾವ ಸಮಾಜದವರಾಗ್ಲಿ ಯಾವೇ ಮಸೂತಿಗಳಾಗ್ಲಿ ಯಾವೇ ಇದು ಆಗ್ಲಿ ಯಾವ್ದೇ ಅದಕ್ಕೆಲ್ಲ ಫೈನಲ್ ನಮ್ಮ ಅಂಜುಮನ್ ಸೀಲ್ ಬಿದ್ರೆ ಅದು ಸುಮ್ಮನೆ ಮಸೂತಿಗಳಿಗೆಲ್ಲ ಮಾಡ್ತಾರೆ. ನಿರ್ಣಯ ತಕ್ಕ ನಡಿಬೇಕು ಫೈನಲ್ ಅದು ಅಂತ. ಇದ್ರೊಳಗ ಏನ್ ಮಾಡ್ಯಾರಪ್ಪ ಅಂದ್ರೆ ನಮ್ಮ ಆರೋಪ ಮಾಡ್ಯಾರ. ಏನಂತ ಹೇಳಿಸಿ 30 ಲಕ್ಷ 35 ಲಕ್ಷ ತಿಂದಾರ ಆರೋಪ ಮಾಡ್ಯಾರ. 30-35 ಲಕ್ಷ ಯಾವುದೇ ಜಮಾ ಆಗಿಲ್ಲ ನಮ್ಮ ಕಡೆ. ಪ್ರತಿಯೊಂದು ದುಡ್ಡನ್ನು ಅದು ಲೆಕ್ಕಪತ್ರ ಕೊಡ್ತಾರ ಅವರು. ನಾವು ಮೊನ್ನೆ ಹೋಗಿ ಡಿಸ್ಕಸ್ ಮಾಡಿ ಮಾಹಿತಿ ತಗೊಂಡು ಬಂದೀನಿ ನಾನು. ಎಷ್ಟಪ್ಪ ಅಂದ್ರೆ 19 ಲಕ್ಷ ಚಿಲ್ಲರ ಅಮೌಂಟ್ ಟೋಟಲ್ ಕರೆಕ್ಟರ್ ಆಗಿರ್ಬೋದು. ಚಂದ ರೂಪದಲ್ಲಿ ಮತ್ತು ದೇಣಿಗೆ ರೂಪದಲ್ಲಿ ಜಮಾ ಆಗಿರೋ 19 ಲಕ್ಷ ರೂಪಾಯಿ ಜಮಾ ಆಗಿತ್ತು. ಎಲ್ಲಿ ತನ ಆಯ್ತಪ್ಪ ಅಂದ್ರೆ ಪ್ರತಿಯೊಂದು ಲಿಸ್ಟ್ ಇಂದ ಯಾರು ಎಷ್ಟು ಕೊಟ್ಟಾರ, ಆ ರಸೀಟ್ ನಂಬರ್ ಏನು, ಮುಂದೆ ಕೊಡುವಂತ ದುಡ್ಡು ಏನು, ಅವ್ರ ಟೆಲಿಫೋನ್ ನಂಬರ್ ಏನು, ಅವ್ರ ಕಡೆ ಲಿಸ್ಟ್ ಐತದ. ನಾ ಮಾಡಿದ್ದಲ್ಲ ಕಬ್ರಸ್ತಾನ ಅಂದ್ರ ಅಂಜುಮನ್ ಸಂಸ್ಥೆ ಕಬ್ರಸ್ತಾನ. ಈಗ ಹೊಸ ಕಬ್ರಸ್ತಾನ ತಗೋಬೇಕಂದ್ರೆ ನೀವು ಅಂಜುಮನ್ ಸಂಸ್ಥೆ ಜನ ಇಲ್ಲ, ಆ ಸಂಸ್ಥೆಯನ್ನು ಪಡಿಬೇಕು. ನಮ್ಮ ಸಂಸ್ಥೆ ನಾವು ಪರ್ಮಿಷನ್ ತಗೋಬೇಕು, ನಂಗೆ ಜಾಗ ಖರೀದಿ ಮಾಡಬೇಕು. ಊರನ್ನೊಬ್ರು ನಿಮ್ಮ ಅಂಜುಮನ್ ಇದ್ದಿದ್ದು ಅದನ್ನ ಎಲ್ಲ ಕಾನೂನು ಭಾಳ ಕ್ರಿಟಿಕ್ ಆಗ್ಬೇಕು. ನಾವು ಸ್ವಂತ ನಾವು ಇದು ಕಮಿಟಿ ಮಾಡ್ಕೊಂಡು ನಾವು ಮಾಡ್ಕೊತೀವಿ ಅಂತ ಹೇಳಿ ನಮ್ಮ ನೇತೃತ್ವ. ಯಾಕಂದ್ರೆ ಅಂಜುಮನ್ ಕಮಿಟಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸದಸ್ಯರು ಏನೈತೆ ಅಂದ್ರೆ ಯಾವುದೇ ಊರಾಗ ನಿರ್ಣಯ ತಗೊಂಡ್ರು ನಮ್ಮ ಒಪಿನಿಯನ್ ಅವ್ರು ತಗೋತಾರ. ನೀವು ನಿಮ್ಮ ಸಂಘ ಕಮಿಟಿ ಅವರು ಅದ್ರೊಳಗೆ ಮೆಂಬರ್ ಇರ್ರಿ, ಅದ್ರ ಇರ್ಲಿ ಆಯ್ತು. ಅವ್ರು ಯಾವ ಕಡೆ ಐತೆ ಅವ್ರಿಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಅವ್ರು ತಗೊಂಡ್ಕೇಸಿ ಸತತವಾಗಿ ದಿನಾಂಕ 1/9/2021, ಆಮೇಲೆ 10/9/2021, ಆಮೇಲೆ 8/10/2021 ಸತತವಾಗಿ 3 ಸಲ ಮಸೂತಿ ಒಳಗ ಎಲಾನ್ ಮಾಡಿಸ್ವಿ. ಅದರ ರೊಕ್ಕ ಆ ಕಬ್ರಸ್ತಾನ ರೊಕ್ಕ ನಮ್ಮ ನೇತೃತ್ವನೇ ಇತ್ತು. ಅದಕ್ಕೆ ಇಲ್ಲ ಅಂತಿಲ್ಲ. ಆ ಟೈಮ್ ಎಲ್ಲಿ ತರ ಇತ್ತು, ನಾವು ಇಲ್ಲಿ ತರ ಇಲ್ಲಿ ಸದಸ್ಯರಿದ್ದೀವಿ ಅಥವಾ ಅಧ್ಯಕ್ಷ ಅಧಿಕಾರ ಇತ್ತು. ದುಡ್ಡಿಗೆ ಯಾವಾಗ ನಮ್ಮ ಅಧಿಕಾರ ಮುಗಿತು ಅವತ್ತಿನ ದಿವಸ ನೋಡ್ರಿ, ನೀವು ಡೇಟ್ ನೋಡ್ರಿ, ನಮ್ದು 8/8 ಮುಗಿದಿದೆ ನಮ್ದು ಅವಕಾಶ, ನಮ್ದು ಅವಧಿ 8/1/9 ಫಸ್ಟ್ ಕಾಲ್ ಮಾಡ್ರಿ ವಸತಿ ಒಳಗೆ. ಈ ದುಡ್ಡು ನಾವು ಚಂದ ಮಾಡಿದ್ವಿ. ಕಾರಣಾಂತರಗಳಿಂದ ಆ ಜಾಗದ ಏನೈತಿ ಖರೀದಿ ಮಾಡಕ್ ಆಗಲಿಲ್ಲ. ಯಾಕಂದ್ರೆ ಅದ್ರೊಳಗೆ ಅದು ಸ್ವಲ್ಪ PTC ಒಳಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದು ಅದೆಲ್ಲ ಕ್ಲಿಯರೆನ್ಸ್ ಮಾಡಲಿಲ್ಲ. ಮೇನ್ ಸೀಟ್ ಈ ಕಡೆ ಐತಿ, ನಮ್ಮ ರೋಡ್ ಈ ಕಡೆ ಬರ್ತೈತಿ ಅಂತ ಹೇಳಿದ್ರೆ ಅದು ಪ್ರಕಾರ ಇರಲಿಲ್ಲ. ಹಿಂಗಾಗಿ ಊರಿನ ಎಲ್ಲ ಗಣ್ಯರದ ಸಲಹೆ ಸೂಚನೆ ಮಾಡಿ ಅದು ಕ್ಯಾನ್ಸಲ್ ಮಾಡಿದ್ವಿ. ಆಲ್ರೆಡಿ ಅದು ಟೋಕನ್ ಮಾಡ್ಕೊಂಡು ಕೊಟ್ಬಿಟ್ಟಿದ್ವಿ ನಾವು. ಆ ಫೋಟೋನ ಅದಾವ ನಮ್ಮ ಕಡೆ, ಟೋಕನ್ ಮಾಡ್ಕೊಟ್ಟಿದ್ದು ನಮ್ಮ ಇದ್ರೊಳಗೆ ನಮ್ಮ ಮಿತ್ರರ ಜೊತೆ ಅವ್ರ ಪರವಾಗಿ ನಮ್ಮ ಬೇರೆ ಮಿತ್ರರು ಬಂದಿದ್ರು ಅದ್ರೊಳಗೆ, ಅವ್ ಫೋಟೋನ ಅದಾವ.
ವ್ಯವಹಾರ ನಾವು ಮಾಡಿಲ್ಲ, ಊರಿನ ಸಮಾಜ ಎಲ್ಲ ಸಮಾಜ ಕೂಡಿನೇ ಅದು ವ್ಯವಹಾರ ಮಾಡಿಸಿದ್ವಿ. ಎಲ್ಲ ಸುರಕ್ಷಣೆ ಇದ್ದೀವಿ, ಯಾವುದೇ ಇರೋ 2 ನಂಬರ್ ಮಾಡಿದ್ದೀವಿ. ಇದು ವಸತಿಗೆ ಕೊಟ್ಟಿದ್ದು ಮಕ್ಕಾ ಮಸೀದಿ ಒಳಗ 10/10/2021 10/10/2021 ರೂಪಾಯಿ ಮೀಟಿಂಗ್ ಕರೆದು ಸಾರ್ವಜನಿಕರ ಈ ಇದು ಕಬಸ್ತಾನ್ ದುಡ್ಡು ಇದು ಮಾಡಕ್ 3 ಸಲ ನೋಟಿಸ್ ಕಳಿಸಿದ. 10/10 ಮಕ್ಕಾ ಮಸೀದಿಗೆ ನೀವು ಕೂಡ್ರಿ ಅಂತ 3 ಸಲ ಸತತವಾಗಿ ಕೊಟ್ಟಿದ್ದ. 10/10 ಕರೆದ್ವಿ. ಅಲ್ಲಿ ವಿಚಾರ ಮಾಡ್ರಿ, ನಾನು ಇದು ಪ್ರತ್ಯೇಕ ಕರೆಸ್ಬೇಕಂದ್ರ ಇದು ಚಾವಿನೇ ಕೊಡ್ತಾರಿಲ್ಲ ಅನ್ನೋದು ನನ್ನ ಸಂಶಯ ಇತ್ತು. ನಾ ಎಲ್ಲಿ ಕುಡಿಸ್ಬೇಕು ಅಂತ ಎಲ್ಲರೂ ಮಾಡ್ಯಾರಿಗೆ ಅಂತ ಹೇಳಿ ನಾನು ದೊಡ್ಡ ಚಿಂತಿತ್ತು. ರಾತ್ರಿ ಬೆಳಗ್ಗೆ ಚಿಂತೆ ನಾವು ಈಗ ಮುಂಜಾನೆ ಚಿನ್ನ ಎಲ್ಲರಿಗೂ ನಾವು ಫೋನ್ ಇವ್ರು ನಿಮ್ಗೆ ಎಲ್ಲಿ ಕುಡಿಸ್ಬೇಕು ಅನ್ನೋದು ನನ್ನ ಚಿಂತೆ. ಯಾಕಂದ್ರೆ ಎಲ್ಲರೂ ಒಂದು ಲಾಜ್ ಬುಕ್ ಮಾಡ್ಬೇಕಂದ್ರೆ ನಾವು ಕೊಡ್ಬೇಕು, ನಮ್ಮ ಮಿತ್ರ ಕೊಡ್ಬೇಕು. 200-500 ನಾವು ಬಾಡಿಗೆ ಅದಾವ. ಚಾಪಾನಿನೂ ಕೊಡ್ಬೇಕಾದ್ರೆ ಏನಾಗ್ತೈತೆ ಅದು ಚಾ ತರಿಸಿದ ನೀರು ತರಿಸ್ಬೇಕು. ನಿಮ್ಗೆ ಇಲ್ಲಿ ತರ ಬಂದ್ರೆ ನಾವು ನೀರಿನ ಬಾಟಲ್ ಕೇಳಿದ್ವಿ. ದಯವಿಟ್ಟು ನಾ ಕ್ಷಮೆಯಾಗಿ ಸಂಸ್ಥೆಗೆ ನಂದು ದೇಣಿಗೆ ಐತಿ, ಆ ದೇವ್ರು ನಿಮ್ಗೂ ಈ ದೇಣಿಗೆ ಪ್ರತಿಫಲ ಕೊಡ್ತಾನ. ಇದರಿಂದ ನಿಮ್ಗೆ ಈ ಜನ್ಮದಲ್ಲಿ ಸಿಗ್ತೈತಿ, ಬರುವಂತ ಜನ್ಮದಲ್ಲಿ ಸಿಗ್ತೈತಿ. ಸಂಸ್ಥೆಯಿಂದ ಏಳಿಗಾಗಿ ತಾವು ಶ್ರಮಿಸ್ರಿ. ಏನೇ ಬೇಕಂದ್ರೆ ತಾವು ಗಾಂಧಿ ಮಿತ್ರರಿಗೆ ತಮ್ಮಂತ ಏನು ತಾವು ರೈಟಿಂಗ್ ಏನ್ ಬರೀತಿರಲ್ಲ, ಆ ಏನು ಸಾರ್ವಜನಿಕ ಮನಸ್ಸಿನಾಗ ಚುಸ್ತೈತಲ್ಲ, ಮುಟ್ತೈತಲ್ಲ, ಅದು ನಾವು ಹೇಳೋದು ಮುಟ್ಟುದಿಲ್ಲ. ತಾವು ಬರ್ದಿರುವಂತ ಕಲಂನಿಂದ ಏನ್ ಬರ್ದಿರ್ತೈತಿಲ್ಲ ಬಹಳಷ್ಟು ಬರ್ತೈತಿ. ಏನಿದ್ರು ನಾನು ಕೇಳ್ರಿ, ತಾವು ಫಸ್ಟ್ ಏನಿದ್ರು ತಗೊಂಡು ನೋಡಿ ಇದು ಮಾಡಿ. ನಮ್ಮ ಮೇಲೆ ಮಾಡಿದಂತ ಅವ್ರ ಆರೋಪ ಎಲ್ಲ ಆಧಾರ ರಹಿತ. ಇವ್ರು ಕೇಳಿದ್ ಒಂದೇ ಮಾಹಿತಿ, ಅಂಜುಮನ್ ಮಸೂದಿದ ಲೆಕ್ಕಪತ್ರ ಕೇಳ್ಯಾರ. ಅಂಜುಮನ್ ಮಸೂದಿ ಲೆಕ್ಕಪತ್ರ ಕೇಳ, ಅದನ್ನ ಸಂಸ್ಥೆ ಅಡ್ಮಿನಿಸ್ಟ್ರೇಟರ್ ನಾನು ಕೊಡಾಕ ಚಾನ್ಸ್ ಇಲ್ಲ. ನಾ ಹ್ಯಾಂಗ್ ಕೊಡಾಕ್ ಬರ್ತಿದ್ದೀನಿ? ಅವ್ರು ಕೇಳಿದ RTI ಆಯ್ತು. ಬರೀ ನನಗ ಬಂದು ಕೇಳಿದ್ರೆ ನಾ ಹೇಳ್ತಿ ಕಾಯಿ ಸಾಬ್ ದಿಕ್ಕಾವ ಅಂತ ಹೇಳ್ತಿದ್ದಾರೆ. ಅದನ್ನು ಆರೋಪ ಇಲ್ಲ. ಆಮೇಲೆ ಅದು ನಮ್ಮ ಕಬ್ರಸ್ತಾನ ದುಡ್ಡು ಮಾಡೋದು ನಮ್ಮ ಲೋಕಾಯುಕ್ತ ಅರ್ಜಿ ಮಾಡಿಸುತ್ತೆ ಮಾಡ್ಯಾರ. ನಾನು ಸರ್ಕಾರ ನೌಕರ, ನಾನು ದುರ್ಬಳಕೆ ಮಾಡೀನಂದ್ರೆ ನನ್ನ ಕಡೆ ಡಾಕ್ಯುಮೆಂಟ್ಸ್ ಅಲ್ಲ. ಊರಿನವ್ರು ಮಾಡಿರುವಂತ ಕೆಲಸ ಈಗ ತನಿಖೆ ಆಗಲಿ, ಅದು ಊರಿನವ್ರು ಹಿಡ್ಕೊಂಡು ಹೋಗಿ ಏನು ಮಾಡಿ ಅಂತ. ಅದರಲ್ಲಿ ನೀವು ಹೇಳ್ತಾ ಇರೋದು 23 ಲಕ್ಷ GSTಗೆಲ್ಲ ಕಟ್ಟಾಗಿ. ಓಕೆ, ಹೋಗ್ತೀನಿ. ಇವಾಗ ಅಲ್ಲಿ ಏನಾಯ್ತು, 12,33,880 ರೂಪಾಯಿ ಬಳಕೆಗೆ ಅಂತ ನೀವು ಪತ್ರ ಕೊಟ್ಟಿದ್ದೀರಿ. ಇನ್ನು ಒಂದು ನಿಮಿಷ, ನನ್ನ ಪ್ರಶ್ನೆ ಪೂರ್ಣ ಆಗಲಿ. ಆಮೇಲೆ ಇನ್ನೂ ಬಾಕಿ ಉಳಿದಂಥ 12,66,120 ರೂಪಾಯಿ ಬಗ್ಗೆ ನೀವು ಯಾವುದೇ ಬಳಕೆ ಪತ್ರ ಕೊಟ್ಟಿಲ್ಲ ಅಂತ ಜಿಲ್ಲಾ ವಕ್ಫ್ ಬೋರ್ಡ್ ಕಮಿಟಿಯವರು ನಿಮಗೆ ಪತ್ರ ಬರೀತಾರೆ. ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ, ಯಾಕೆ ಅಂತ? ನಿಮ್ಮ ಕಮಿಟಿಯಲ್ಲೇ ಇರಬೇಕು. ಅದು ವಕ್ಫ್ ಬೋರ್ಡ್ನವರು ಇಲ್ಲಿಗೆ ಪತ್ರ ಬರೆದಿರೋ ಅಂಜುಮನ್ ಕಮಿಟಿ ಅಧ್ಯಕ್ಷರಿಗೆ. ನಾವು ಪತ್ರಕರ್ತರು ಇದು ಒಂದು ಪ್ಲಸ್ ಇರ್ತೈತೆ, ಅದರಿಂದ ಒಂದು ನೆಗೆಟಿವ್ ಇರ್ತೈತಿ ಸರ್. ಇದು ನಮ್ಗ ಅವ್ರಾಗಿ ನಮ್ಗೆ ಕೇಳಿದ ಲೆಕ್ಕ ಇರ್ತಿರ್ತದೆ. ಯಾವುದೇ ಅಲ್ಪಸಂಖ್ಯಾತ ಸರ್ ಕೇಳುದಿಲ್ಲ, ಕೇಳಿಲ್ಲ. ಅವ್ರಿಗೆ ಎದಕ್ ಬೇಕಂತಾರ, ಅವ್ರು ಏನದು ಇದು ಎದಕ್ ಬೇಕು, ನಾವಾಗ ಹೋಗಿ ಇವೆಲ್ಲ ಲೆಕ್ಕ ಕೇಳಿ ಇವ್ರು 25 ಲಕ್ಷ ಕೊಟ್ಟಿದ್ರಿ, ಅದು ದುರ್ಬಳಕೆ ಮಾಡ್ಯಾರ ಯಾರು ಅರ್ಜಿ ಕೊಟ್ಟಾಗ ಅವ್ರು ಕಳಿಸಿರ್ತೆ ನಮ್ಗೆ ನೋಟಿಸ್ ಕಳಿಸಿದ್ರು. ಅದಕ್ಕೆ ನನಗೆ ಪರ್ಸನಲ್ ನೋಟಿಸ್ ಕಳಿಸಿದ್ರೆ ಯಾವ ಏನು ನಿಮ್ಮ ಕಮಿಟಿ ಅಧ್ಯಕ್ಷರಿದ್ರಿ ಅನ್ನೋದು ಕಳಿಸಿದ್ರು. ನನಗೆ ಯಾಕೆ ಪರ್ಸನಲ್ ಕಳಿಸಿದ್ರು? ಅಡ್ಮಿನಿಸ್ಟ್ರೇಟರ್ ಕಳಿಸ್ಬೇಕು. ಇದ್ರ ಲೆಕ್ಕಪತ್ರ ನಿಮ್ಮಲ್ಲೇ ಇಲ್ಲ ಅಂತ ಬರ್ದು ಕೊಟ್ಟಿದ್ರು, ಮುಂದೆ ಅದ್ರ ಬಗ್ಗೆ ನಾನು ಅಟೆಂಡ್ ಆಗ್ತಿದ್ದೆ, ಕೋರ್ಟಿಗೆ ಹೋಗ್ತಿದ್ದೆ. ಹೌದು, ನಮ್ಮ ಕಾಲಾವಧಿ ಮುಂದೆ ನಾ ಯಾವುದೇ ಕಾರ್ಬಾರ್ ಮಾಡಿಲ್ಲ. ತಾವು ಗಮನಿಸಿರ್ಬೋದು. ಯಾವುದೇ ಕಾಲ ಯಾರಾದ್ರೂ ಸಮಾಜದಿಂದ ಅಲ್ಲ, ಆಗ್ಲೇ ಹೇಳಿದ್ರಿ ಶಾದಿ ಮಾಲ್ ಸಂಬಂಧಪಟ್ಟಂತೆ 4 ಲಕ್ಷ ಚಿಲ್ಲರೆ ಅಮೌಂಟ್ ಇದೆ ಅಂತ. ನಮ್ ಲೆಕ್ಕಪತ್ರ ಐತಿ ನಮ್ಮ ಕಡೆ. ಅವ್ರು ಹೇಳ್ತಾರೆ 12 ಲಕ್ಷ ಆಗಿ ಕೆಲಸ ಮಾಡಿದ್ರಿ. ಬರೀ ಕೆಲಸ ಅಂದ್ರೆ ಅವ್ರು ಬಿಲ್ಡಿಂಗ್ ನಿಂತಿತ್ತು, ಇಷ್ಟು ಕೆಲಸ ಆಗೈತೆ ಇಂಜಿನಿಯರ್ ಎಸ್ಟಿಮೇಟ್ ಮಾಡ್ಯಾರ. ಅವ್ರ ಆಫೀಸ್ PWD ಆಫೀಸ್ನಿಂದ ಮಾಡ್ಯಾರ. ನಾವು ಸಂಸ್ಥೆ ಕಟ್ಟಬೇಕಂದ್ರೆ, ಅದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಅದ್ರದ್ದೇ ಆದಂತ ನಮ್ಮ ವಸ್ತುಗಳು ಇರ್ತಾವೆ. ಕುದಿಗೆ ತಗೋಬೇಕು, ಹೊಡಾರ್ ತಗೋಬೇಕು, ಉಸುಗ್ ಬಿದ್ದಿರ್ತೈತೆ ಅಲ್ಲಿ. ಯಾಕಂದ್ರೆ ನಾವೇ ನಿಂತಿಸಿದ ಕೆಲಸ ಅಲ್ಲ, ರೊಕ್ಕ ಕೆಲಸ ಅಂತ ಅಚಾನಕ್ ಸ್ಟೇ ಬಂದು ನಿಂತಿರುವಂತ ಕೆಲಸ. ಉಳಿದಂತ ಸಾಮಾನು ಅಲ್ಲೇ ಬಿದ್ದಿರ್ತಾವ. ಇನ್ನೂ ಅದಾವ ಸಾಮಾನುಗಳು, ಅವೇನ ನಾವು ಬಳವಾಗ್ಯಾವ ನಾವು ಹೇಳಕತ್ತೀವಿ. ಅದು ಕಟ್ಟಬೇಕಾದ್ರೆ ಬೋರ್ ಹಾಕಿರ್ತೀವಿ, ಅದು ಬೋರಿಗೆ ಪರ್ಮಿಷನ್ ಕರೆಂಟ್ ತಗೊಂಡಿರ್ತೀವಿ. ಬಹಳಷ್ಟು ರೊಕ್ಕ ಇರ್ತೈತಿ, ಖರ್ಚು ಐತಲ್ಲಿ. ಆ ಖರ್ಚಿನಾಗ ಏನಾರ ನಾವು 1 ಲಕ್ಷ ರೂಪಾಯಿ ಬೋರ್ 50,000 ಬೋರ್ ಹಾಕಕ್ ಇವತ್ತಿಗೂ ರೇಟ್ ಇರ್ತೈತಿ, ಆ ಕಾಲದಲ್ಲೂ ರೇಟ್ ಇರ್ತೈತಿ. ನಾ ಅದು ಅಮೌಂಟ್ ಹೆಚ್ಚಿಗೆ ಹಾಕಿ ಏನಾದ್ರು ದುರ್ಬಳಕೆ ಮಾಡಿದ್ರೆ ನಾವು ಆಡಳಿತಾಧಿಕಾರಿ, ನೀವು ಹೇಳುದು ಆಡಳಿತಾಧಿಕಾರಿ ಲೆಕ್ಕ ಉತ್ತರ ಕೊಡಬೇಕಾಗಿತ್ತು. ಆರೋಪ ಇದೆ ಆ ಬಗ್ಗೆ ಇಲ್ಲ. ನಮ್ಮ ಸದಸ್ಯ ಒಳಗೆ ನಾವು ಅಂತ ಅವಕಾಶ ಬಂದ್ರು ಅಂಗಡಿಗಳನ್ನು ಯಾರು ತಗೊಂಡಿಲ್ಲ. ಸ್ವತಃ ನಮ್ಮ ಮಕ್ಕಳಿಗೆ ಕಲ್ಪನೆ ಆದಾಗ ನಮ್ಮ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು ವಿದ್ಯಾರ್ಥಿಗಳು ಇದ್ರು. ನಾವು ಯಾವುದೇ ಅರ್ಜಿ ಹಾಕಿಲ್ಲ, ನಾವು ಹಾಕಿಲ್ಲ, ನಮ್ಮ ಯಾವ ಕಮಿಟಿ ಸದಸ್ಯರು ತಂಗಿರು ಹಾಕಿಲ್ಲ. ಇದು ಈ 25 ಸದಸ್ಯರಲ್ಲಿ ಒಬ್ಬರ ಹೆಸರಲ್ಲಿ ಅಂಗಡಿ ಇಲ್ಲ. ಆಲ್ಮೋಸ್ಟ್ ಇಲ್ಲ.
ಇದ್ರು ಅದು ಮೊದಲೇ ಏನೈತಿ 2010 ಯಾವ್ದು ಇಲ್ಲ ಅಂತ ನಾನು ಇವತ್ತಿಗೆ ಸದ್ರು ಫಸ್ಟ್ ಪಡಿಸ್ತೀನಿ. ಆದ್ರೆ ಅಲ್ಲ ನೀವೇನ್ ಹೇಳ್ತೀವಿ ನಾವು ಅದನ್ನೇ ಬರಿತೀವಿ. ಅಂಗಡಿ ನಮ್ಮ ಹೆಸರು ಇದ್ರೆ ನಿರಾಕರಣೆ ಬರೋದಿಲ್ಲ. ಅದ ನಮ್ಮ ಅಂತಂದ್ರೆ ಹೆಸರು ಯಾವುದೂ ಇಲ್ಲ. ಮತ್ತೆ 2 ಅಂಗಡಿ 3 ಅಂಗಡಿ ಬಟ್ ಹ್ಯಾಂಗ್ ಬಳಗಿತ್ತು ಹೆಚ್ಚಿಗೆ ಬಾಡಿಗೆ ಕೊಟ್ರಿ ಬಂದ ನಾವು ಅಂಜೂರನ್ನ ಕಬ್ಜಾ ತಗೊಂಡ್ಬಿಡ್ಲಿಲ್ಲ. ನಾವು ಇವತ್ತು ಎಲ್ಲ ಸದಸ್ಯರು ಸಹಿ ಮಾಡ್ಕೊಂಡು ಬಿಡ್ತೀವಿ. ನಮ್ಮ ಅಂಗಡಿಗಳು ಏನು ಕಬ್ಜಾ ಅದಾವಲ್ಲ ನಾವು ಬಾಡಿಗೆ ತಿನ್ನಾಗತ್ತಿ ಅಂಜುಮನ್ ತಗೊಂಡ್ಬಿಟ್ಟು ಸಾಕು ನಮ್ಗೆ ಇದ್ದಿದ್ದು ಸಾಕಂತ ಅತ್ಯಂತ 2018ರಿಂದ 21ರಲ್ಲಿ ನಿಮಗೆ ಎಷ್ಟು ಸಾಧ್ಯತೆ ಅಷ್ಟು ಅಭಿವೃದ್ಧಿ ಅಂತೂ ಮಾಡಿದ್ದೀರಿ. ಆದರೆ 21 ನಂತರ ಚುನಾವಣೆ ಈ ಸುಮಾರು 4 ವರ್ಷ ಆಯಿತು ಆಗ್ಲಿಕ್ಕೆ ಯಾಕೆ ನೀವು ಅದಕ್ಕೆ ಒತ್ತು ಕೊಡಲಿಲ್ಲ? ಯಾಕೆ ಒತ್ತು ಕೊಡಲಿಲ್ಲ ನೀವು ಚುನಾವಣೆ ಮಾಡಲಿಕ್ಕೆ, ಹೊಸ ಆಡಳಿತ ಮಂಡಳಿ ಬರಲಿಕ್ಕೆ ನೀವು ಒತ್ತು ಯಾಕೆ ಕೊಡಲಿಲ್ಲ ಅಂತ? ಇಲ್ಲ ಈಗ ಹೊಸ ಇಲೆಕ್ಷನ್ ಮುಂದೆ ನಾವು ಜುಬ್ಬೇದಾರಾಗಿ ನಾವು ಮಾಡಬಹುದಿತ್ತು. ಯಾಕಂದ್ರೆ ನಾವು ಊರಿನ ಗಣ್ಯರು ನಾವು ನಮ್ದೊಳಗ ಬಹಳ ಒಬ್ಬರಪ್ಪ ಇಬ್ಬರು ನಾವು ಊರಿನ ಗಣ್ಯರೊಳಗೆ ನಮ್ ಕೌಂಟ್ ಆಗುದಿಲ್ಲ ಸರ್. ನಾವ್ ಯಾರು ಊರಿನ ಅತಿ ಗಣ್ಯರೊಳಗೆ ದೇವ್ರ ನಮ್ಗೆ ಅವಕಾಶ ನಾವು ಮೊದಲೇ ಫಸ್ಟ್ ಕೊಡ್ತೀವಿ. ದೇವ್ರ ನಮ್ಗೆ ಅವಕಾಶ ಕೊಟ್ಟಾನ. ಒಂದು ಇಲೆಕ್ಷನ್ ಆತಂತ ನಾವು ಕುಂತಿದ್ದು. ಎಲೆಕ್ಷನ್ ಆದ್ರೆ ಮತ್ತೆ ನಮ್ಮ ಕೆಲವೊಬ್ರು ಮಂತಂದವ್ರು ದೇಸಾಯಿ ಅವರು ನಾಯ್ಕೋಡಿ ಅವರು ಇಂಥ ದೊಡ್ಡ ದೊಡ್ಡ ಮಂತಂದವರು ಆರಿಸ್ಬಿಡ್ತಿದ್ವಿ. ನಾನು ಆರಿಸ್ಬಿಡ್ತಿದ್ದೆ. ಅದ್ರೊಳಗಿಲ್ಲ ನಮ್ಮ ಮಂತಂದೊಳಗೆ ಕಂಟಿನ್ಯೂಸ್ ಐತಿ. ಅದನ್ನು ಯಾಕಂದ್ರೆ ಸಂಪ್ರದಾಯ ಯಾವ ಖಾನ್ದಾನ ಅದ ಊರಾಗ ಅದ ಖಾನ್ದಾನ ಎಷ್ಟು ನಾಯ್ಕೋಡಿ ಖಾನ್ದಾನ ಸದಸ್ಯರು ಹಿಂಗ್ ಮಾಡ್ಕೊಂಡು ಸಂಪ್ರದಾಯ ಬಂದಿತ್ತು. ಅಷ್ಟು ಮಂದಿ ಬರ್ತಿತ್ತು. ಇದು ಒಂದು ಅವಕಾಶ ಸಿಗ್ಬಿಟ್ಟು ನಮ್ಗೆ ಅದಕ್ಕೆ ಇಲೆಕ್ಷನ್ ಡಿಕ್ಲೇರ್ ಆಗ್ಬಿಡ್ತು. ಡಿಕ್ಲೇರ್ ನಾವು ನಾಮಿನೇಷನ್ ಮಾಡ್ಬಿಟ್ಟು ದೇವ್ರ ಏನೋ ಅವಕಾಶ. ಮತ್ತೆ ಯಾರು ನಾವು ಯಾರಿಗೂ ನಾವು ಯಾರಿಗೂ ನಾವು ಗೆದ್ದಿಲ್ಲ, ಯಾರು ನಾವು ಸೋಲಿಸಿಲ್ಲ. ನೀವು ಆ ವಿಚಿತ್ರ ಅನಿಸ್ತದೆ. ಸರ್ ನನ್ನ ಪ್ರಶ್ನೆ ಸರ್ ನನ್ನಕ್ಕೆ ಮುಗಿತವಧಿ ನಂತರ ಚುನಾವಣೆ ಯಾಕೆ ಮಾಡಲಿಲ್ಲ? ನೀವು ಮಾಡಕ್ಕೆ ಯಾಕೆ ಮಾಡಲಿಲ್ಲ ಅಷ್ಟೇ ಹೇಳಿ. ಓಕೆ. ಯಾರು ಊರಿನ ಗಣ್ಯರಲ್ಲ ಅಂತ ನೀವು ಇನ್ನ ಹೇಳಿ. ಯಾವುದೇ ನಮ್ಮ ಹಿರಿಯರ ಅದಾರ ಊರಾಗ ಅವ್ರ ಸಲಹೆ ಸೂಚನೆ ಮಾಡಿದಾಗ ಅವರು ನಮ್ ಕರ್ದಾರ ಕರ್ಕೆ ಅವ್ರ ಸಲಹೆ ಬಂದಾಗ ನಮ್ಮ ಸೂಚನೆ ಕೊಟ್ಟಿವಿ, ತಿಳಿಸಿವಿ. ಮೇಡಮ್ ಅವ್ರಿಗೂ ನಾವು ಬಹಳಷ್ಟು ಸಲ ಹೇಳಿವಿ. ಯಾರು ತಡೆದ್ರು? ಎಲೆಕ್ಷನ್ ಆಗದಂತೆ ಯಾರು ತಡೆದಿದ್ದಾರೆ? ಹಲವಾರು ಆಕ್ಷೇಪಣೆಗಳನ್ನು ಒಂದ್ಸಲ ಅವ್ರು ನಮ್ಮ ಇದು ಕುಂತೇಶ್ವರ ತಡೆದಿದ್ರು. ಅದಷ್ಟೇ ಚಾನ್ಸ್ ಕೊಟ್ಟಿವಿ. 2028 36 ವೋಟಿಂಗ್ ಮಾಡಿದ್ರು. ಇಲೆಕ್ಷನ್ ಆಗುವಾಗ ಕೃಷಿದಾಗ ಅಲ್ಲಿಗೆ ಒಂದು 2 ವರ್ಷದಲ್ಲಿ ಡಿಲೇ ಆಗುತ್ತೆ. ಅಲ್ಲಿ ಸ್ಟ್ರೈಕ್ ನಿಂತಿದ್ರು ತಹಸೀಲ್ದಾರ್ ಅವ್ರು ಕೆಲಸ ಮಾಡಿಲ್ಲ ಅಂತೇಳಿ 4 ವರ್ಷದಿಂದ ಗೋಡಿ ಕುರ್ಸಾಕತ್ತಿಲ್ಲ ಅಂತ ಮಾಡಿಲ್ಲ ಅಂತೇಳಿ ಅವ್ರು ಕಿತ್ತೋಗಿ ಮೇಡಮ್ಗೆ ಬೇರೆದವ್ರಿಗೆ ಹಾಕ್ರಿ ಅಂತೇಳಿ ಅಲ್ಲಿ ಸ್ಟ್ರೈಕ್ ಕೂತಿದ್ವಿ. ಇದ್ದಂಥ ಶಾಸಕರು ಬಂದು ನಮ್ಗೆ ಆಶ್ವಾಸನೆ ಕೊಟ್ಟರು ತಿನ್ನೋದಾಗಿ ಇವ್ರಿಗೆಲ್ಲ ನಾವು ಇದು ಮಾಡ್ತೀವಿ ಅಂತೇಳಿ ಅವ್ರ ಮಾತು ಕೇಳಿ ಎದ್ದು ಬಂದ್ವಿ. ಮತ್ತು ಒಂದು 5-6 ತಿಂಗಳಂತ ಏನೂ ಮಾಡಿದ್ರು. ಈಗ ಕಾನೂನು ಚೌಕಟ್ಟಿನಾಗ ಮ್ಯಾಲೆ ಇದ್ದಂಥ ಏನು ಕೆಲಸ ಆಯ್ತು ಅವ್ರು ನಾವು ಪ್ರಯತ್ನ ಮಾಡಿದ್ವಿ. ಈಗ ಅವರು ನಮಗೆ ಬೆಂಬಲ ಕೊಡಬೇಕಿತ್ತು, ಮಾಡಬೇಕಿತ್ತು, ಅವ್ರು ಮಾಡಲಿಲ್ಲ. ಮತ್ತು ನಾವು ಒಳ್ಳೊಳ್ಳೆ ರೊಕ್ಕ ಹಾಕಿ ಬೆಂಗಳೂರಿಗೆ ಹೋಗು ಇದಕ್ಕೆ ಹೋಗಿ ನಮ್ಮ ಕೈಗೆ ಆಗಲಾರ್ದ ಕೆಲಸ ಅದು. ಹಿಂಗಾಗಿ ಊರು ಹಿರಿಯರ ಮುಂದೆ ಬಿಟ್ಕೊಟ್ಟು ಅವ್ರು ಯಾವಾಗ ಮಾಡ್ತಾರೆ ನೋಡ್ಬೇಕು. ಸರಿ, ಮುಂದಿನ ನಡೆ ನಿಮ್ಮ ಮುಂದಿನ ನಡೆ ಬರುವಂತ ನಾವೆಲ್ಲರೂ ಏನೈತೆ ಇದು ಸಂಸ್ಥೆ ದೇವ್ರು ನಮ್ಗೆ ಅವಕಾಶ ಮಾಡ್ಕೊಡೋಣ. ಈ ಸಲ ಇದು ಮಾಡುವ ಕಾತು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತಾನೆ ನಮ್ಗೆ ಈವರೆಗೂ ಇತ್ತು. ಹಂಗೆ ನಮ್ಮ ವೈಯಕ್ತಿಕವಾಗಿ ಅವ್ರು ಇದು ಮಾಡ್ಕೇಸಿ ಬೇರೆಯವ್ರಿಗೆ ಬಿಟ್ಕೊಡ್ಬೇಕಂತ ಸಮಯ ಬಂದಾಗ ನಾವು ಎಲ್ಲರೂ ಕೂಡ ಏನೋ ಚರ್ಚೆ ಮಾಡಿ ಇದು ಇಲ್ಲಿ ಅಂಜುಮನ್ ಸಂಸ್ಥೆಯಿಂದ ಇಲೆಕ್ಷನ್ ಮಾಡಿಸಿ ಒಂದು ಪ್ಲೇ ಕಮಿಟಿ ಮಾಡಕ್ಕೆ. ಈಗ ಆಲ್ರೆಡಿ ಇಲೆಕ್ಷನ್ ಇದು ಎನ್ವೈರನ್ಮೆಂಟ್ ಚಾಲೂ ಇದೆ. ಬರುವಾಗ ತಿಂಗಳು 9ನೇ ಇಲೆಕ್ಷನ್ ಪ್ರೊಸೀಜರ್ ಚಾಲೂ ಆಗ್ತೈತಿ. ಊರಿನ ಗಣ್ಯರು ಅದಾರ, ಅವ್ರ ಜೊತೆ ಸಲಹೆ ಪಡೆದು ನಾವೇನೈತಿ ಮುಂದೆ ಆದಷ್ಟು ಕೆಲಸ ಮಾಡಿಕೇಸಿ ಒಂದು ಬರುವಂತ ದಿನ ಕಮಿಟಿ ಕೊಡ್ಸಾಕ ನಮ್ಮ ಸಹಕಾರ ಇವತ್ತಿಗೂ ಐತಿ, ಮೊದಲಿನ ಐತಿ, ಮುಂದೆ ಬರುವಂತ ದಿನ ಯಾವುದೇ ವಿದೌಟ್ ಕಂಡೀಷನ್ ನಮ್ಮ ಸಹಕಾರ. ನಿಮ್ಮ ಮೇಲೆ ಆರೋಪ ಮಾಡಿರುವಂತ ಹಿತಚಿಂತಕರಿಗೆ ಏನು ಹೇಳಬೇಕು? ಏನಿಲ್ಲ, ಏನಾಯ್ತು ಅವರು ನಮ್ಮನ್ನು ಬರ್ತಲ್ಲ, ಅವರು ನಮ್ಮ ಸಹೋದರರು. ದುಡ್ಡಿನ ಬಗ್ಗೆ ಹೇಳಿದ್ರಿ, ಅದು ಇನ್ನೊಂದು ಕಮಿಟಿ ಮಾಡಿದ್ರ ಕಬ್ರಸ್ತಾನ್ ಅಭಿವೃದ್ಧಿ ಸಮಿತಿ ಹೆಸರಲ್ಲೇ ಮಾಡಿದ್ರ. ಅಂದ್ರೆ ಅದು ಅಂಜುಮನ್ ಕಮಿಟಿಗೂ ಸಂಬಂಧ ಇಲ್ಲ, ಮತ್ತೆ ಮೊದಲು ಸಂಬಂಧ ಇದ್ದಿದ್ದಿಲ್ಲ, ಈಗಲೂ ಸಂಬಂಧ ಇಲ್ಲ. ಇದು 2010 ಒಂದು ಅಂಜುಮನ್ ಡೆವಲಪ್ಮೆಂಟ್ ಕಬ್ರಸ್ತಾನ್ ಡೆವಲಪ್ಮೆಂಟ್ ಕಮಿಟಿ ಐತಿ. ಈಗಲೂ ಮೊದಲು ನಾವು ದುಡ್ಡು ಏನು ಕಲೆಕ್ಟ್ ಮಾಡಿವಲ್ಲ, ಅದು ಮಾಡಿರುವಂತ ದುಡ್ಡು ಅಂಜುಮನ್ ಡೆವಲಪ್ಮೆಂಟ್ ಕಮಿಟಿನೇ ಅಂತ ಐತಿ. ಅದು ಕಮಿಟಿ ಅವರ ಅದಕ್ಕೆ ಬೇರೆ ಇರ್ತಾರೆ, ಎಲ್ಲ ಇರ್ತಾರೆ. ಆದ್ರೆ ನಾವು ಸದಸ್ಯರ ಇದು ಅಂಜುಮನ್ ಕಮಿಟಿ ಸದಸ್ಯರು ಏನಿದೆ ನಾವು ನಮ್ದು ಅದ್ರೊಳಗೆ ಒಂದು ಭಾಗ ಇರ್ತೈತಿ. ಏನ ಬರುವಂತ ದಿನೊಳಗೆ ಮುದ್ದೆ ಒಳಗೆ ಜನಸಂಖ್ಯೆ 2 ಕೋಟಿ 3 ಕೋಟಿ ರೂಪಾಯಿ ಕೊಡಕ್ ಸಾಧ್ಯ ಇಲ್ಲ. ಇಲ್ಲಿ ಸಂಸ್ಥೆ ಕಬ್ರಸ್ತಾನ್ ಜಾಗ ತಗೊಂಡಿದ್ದು ನಾವು 2 ಕೋಟಿ 2 ಕೋಟಿ ಮ್ಯಾಗ 2 ಕೋಟಿ 70 ಏನೋ ಅಮೌಂಟ್ ಆಗ್ತಿತ್ತು. ಅದು ನಮ್ಮ ಅಗ್ರಿಮೆಂಟ್ ಬಾಂಡ್ ಐತಿ ಸಂಸ್ಥೆ ಒಳಗೆ, ನೀವು ನೋಡ್ಬೇಕು. ಅದು ಅಮೌಂಟ್ ಇತ್ತು, ಅನಿವಾರ್ಯ ಕಾರಣ ಕೊಡಕ್ಕಾಗಿಲ್ಲ. ಅದು ಮುಂದಿನ ದುಡ್ಡು ಯಾರು ಕೊಡೋದು? ಕೊಡಬೇಕಾದ್ರೆ ಸಂಸ್ಥೆನೇ ಕೊಡ್ಬೇಕಲ್ಲ. ಹಿಂಗಾಗಿ ಸಂಸ್ಥೆಗೆ ಅವ್ರು ಜಾಯಿನ್ ಹಾಕೋತಾರೆ. ಯಾವಾಗ ಸಂಸ್ಥೆ ಅಧ್ಯಕ್ಷರೇ ಕಮಿಟಿ ಯಾರೇ ಇರ್ತಾರಲ್ಲ, ಅದಕ್ಕೆ ನಿಮ್ಮ ಸದಸ್ಯರೇ ಇರ್ತಾರೆ,
ಅವ್ರು ಡೈರೆಕ್ಟ್ ಪ್ರೆಸಿಡೆಂಟ್ ಇರ್ತಾರೆ, ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಸರಿ ಸರ್. ಸರ್ ಆ ದುಡ್ಡು ಯಾವ ಬ್ಯಾಂಕಿಗೆ ಜಮಾ ಮಾಡಿರಿ ಸರ್? ಕಬ್ರಿಸ್ತಾನ್ ದುಡ್ಡು ಅದು ಕಬ್ರಿಸ್ತಾನ್ ಡೆವಲಪ್ಮೆಂಟ್ ಕೇಳಿ ನಾಳೆ ಬಂದು ನಿಮ್ಗೆ ಕೇಳಿದ್ರೆ ಲೆಕ್ಕಪತ್ರ ನೀವು ಎನಿ ಟೈಮ್ ಬಂದು ಕೇಳಿದ್ರಪ್ಪ ಅಂದ್ರೆ ಅದು ಬ್ಯಾಂಕಿನ ಡಾಕ್ಯುಮೆಂಟ್ಸ್ ಐತೆ ಅವ್ರು ನಿಮ್ಗೆ ಕೊಡ್ತಾರೆ, ನೀವು ನೋಡ್ಬೋದು. ನಿಮ್ ನೀವು ರೈಟಿಂಗ್ ಇದು ಬೇಕಪ್ಪ ಅಂದ್ರೆ ನೀವು ಅವ್ರಿಗೆ ಕೇಳ್ರಿ ಅದ್ರ ಬಗ್ಗೆ, ಅವ್ರು ಸರ್ಟಿಫಿಕೇಟ್ ಕೊಡ್ತಾರ ಇಲ್ಲ ಅಂತ ಹೇಳಿ ಅವ್ರಿಗೆ ಕೊಡ್ರಿ. ಇಲ್ಲ ಸರ್, ನಿಮ್ಮ ಸದಸ್ಯರ ಹೆಸರು ಮೇಲೆ ಐತೆ ಬೇರೆ ಹೆಸರಿನಾಗ ಐತೆ ಕಬ್ರಿಸ್ತಾನ್ ಡೆವಲಪ್ಮೆಂಟ್ ಕಮಿಟಿನೇ ಅಂತ ಐತೆ ಸರ್. ಅದು ರಸೀಟ್ ಮೇಲೆ ಆದ್ರೆ ಅಂಜುಮನ್ ಕಮಿಟಿ ಸದಸ್ಯರ ಹೆಸರನ್ನ ಹೇಳ್ಬಹುದು ನಿಮ್ಗೆ, ಯಾಕಂದ್ರೆ ಅವ್ರ ವಿಚಾರ ಏನೈತೆ ನಮ್ಗೆ ಹೇಳಕ್ ಆಗುದಿಲ್ಲ. ಇಲ್ಲ, ಆ ರಸೀಟ್ ಮೇಲೆ ಅಂಜುಮನ್ ಅಂತ ಹೆಸರು ಐತಲ್ಲ ಸರ್? ಹಾ ರಸೀಟ್, ಹಾ ಹಾ. ಈ ಸಂಸ್ಥೆ ನಾವು ಆಸ್ತಿ ತಗೊಳಕತ್ತಿದ್ದು ವೈಯಕ್ತಿಕ ನಮ್ಮ ಫ್ಯಾಮಿಲಿಗೆ ಅಥವಾ ಇದು ಯಾವ ಫ್ಯಾಮಿಲಿಗೆ ತಗೊಳಕತ್ತಿಲ್ಲ. ಈಗ ನಾವು ಸಂಸ್ಥೆಯಲ್ಲಿ ಏನೇ ಆಸ್ತಿ ಖರೀದಿ ಮಾಡಿದ್ರು ಅಂಜುಮನ್ ಹೆಸರು ಖರೀದಿ ಮಾಡ್ತೀವಿ, ಮಾಡಿನೂ ಅದು ಒಪ್ಪನು ಅಂಜುಮನ್ಗೆ ಮಾಡ್ತೀವಿ ನಾವು. ಅದು ಯಾವ ನಮ್ಮ ಹೆಸರು ಯಾವ್ದು ಇಲ್ಲಿವರೆಗೂ ಆಸ್ತಿ ಇಲ್ಲೇ ಅನುಮಾನಗಳಿಗೆ ಕಾರಣ ಆಗುತ್ತೆ. ಅದು ಲೆಕ್ಕ ಕೇಳ್ರಿ ನೀವು, ರೊಕ್ಕ ಸೇಫ್ ಇತ್ತು ಲೆಕ್ಕ ಇತ್ತು ಮುಗಿತ್ ನಿಮ್ಗೆ. ನಾವೇನಾದ್ರು ದುರ್ಬಳಕೆ ಬರ್ತೀನೋ, ನಾನು ಆ ದುಡ್ಡು ನನ್ನ ಮನೆಗೆ ಇಟ್ಕೊಂಡು ಬರ್ತೀನೋ, ಅದು ಬಡ್ಡಿ ತಿಂದಂಗ ಸರ್. ಅವ್ರೇನಂತಾರೆ ಸಂಸ್ಥೆ ನಿಮ್ಮ ಅವಧಿ ನಂತರ ಮಳಿಗೆಗೆ ಬಂದ ಬಾಡಿಗೆ ಹಣವನ್ನು ನೇರವಾಗಿ ನಗದು ರೂಪದಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. ಸಂಸ್ಥೆಯ ಅಧಿಕೃತ ಖಾತೆಗೆ ಸಂಪೂರ್ಣ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾರೆ. ಮಾಡಿದೆ ಅಂತ ಹೇಳ್ತಾರೆ. ಕಬ್ರಸ್ತಾನದ ಏನ್ ಹೇಳ್ತಾರೆ, ಮುದ್ದೇಬೇಳ ಮುಸ್ಲಿಂ ಬಾಂಧವರು ಕಬ್ರಸ್ತಾನ ಜಮೀನು ಖರೀದಿಗೆ ನಡೆದ ಲಕ್ಷಾಂತರ ರೂಪಾಯಿ ಹಣವನ್ನು ಸಂಸ್ಥೆಯ ಖಾತೆ ಅಲ್ಲದೆ ಖಾಸಗಿ ವ್ಯಕ್ತಿಯ ಹೆಸರಿನಲ್ಲಿ ಖಾಸಗಿ ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡಲಾಗಿದೆ. ಇದಕ್ಕೆ ಯಾವುದೇ ಸಮಗ್ರ ಲೆಕ್ಕಪತ್ರಗಳನ್ನು ನೀಡಿಲ್ಲ. ಅದು ನಾನು ನನ್ನ ಮ್ಯಾಗ ಆರೋಪ ಮಾಡ್ಕೊಳ್ಳೆ, ನಾನು ನಾನು ರಾತ್ರಿ ಹೋಗಿ ಅವ್ರ ಜೊತೆ ಚರ್ಚಿಸಿ ಅದ್ರ ದುಡ್ಡು ಯಾರ ಹೆಸರು ಐತಿ ಏನೈತಿ ಅದು ಸಂಪೂರ್ಣ ಮಾಹಿತಿ ನೋಡ್ಕೊಂಡು ಬಂದಿದ್ದೀನಿ. ಇದನ್ನ ಸ್ವಲ್ಪ ಕೊಡ್ಬೇಕಂದ್ರೆ ಅವ್ರು ಒಮ್ಮಲ್ಗೆ ಎಲ್ಲ ಕೊಡಕ್ಕೆ ಆಗುದಿಲ್ಲ. ನೋಡಿದಾಗ ಪಾಸ್ಬುಕ್ ತೋರಿಸಿದ್ರು. ಪಾಸ್ಬುಕ್ ಒಳಗೆ ಇವತ್ತು ತಿದ್ದುಪಡಿ ಮಾಡಕ್ ಬರೋದು ಬ್ಯಾಂಕಿಂದ ಏನೇ ಇರ್ತೈತೆ ಟೈಪ್ ಇರ್ತೈತಿ, ಅದು ಒಂದ್ಸಲ ಆಯ್ತು ಮತ್ತೊಂದು ನಾವು ಅರ್ಜಿ ಕೊಡ್ಬೇಕು. ಯಾರು ಅದ್ರ ಜುಮೇದಾರಿತ್ತು ಅದು ಏನಿಲ್ಲ, ಅಂಜುಮನ್ ಡೆವಲಪ್ಮೆಂಟ್ ಕಮಿಟಿ ಹ್ಯಾಂಡ್ ಓವರ್ 10 ಏನ್ ಮೀಟಿಂಗ್ ಮಾಡ್ಕೇಸಿ ಅವ್ರು ತಗೊಂಡವ್ರು ಚಾರ್ಜ್ ಅವಾಗ್ನೂ ಐತಿ. ಅದಕ್ಕಿಂತ ಮುಂಚಿನ ಅಂಜುಮನ್ ಡೆವಲಪ್ಮೆಂಟ್ ಕಬ್ರಸ್ತಾನ್ ಡೆವಲಪ್ಮೆಂಟ್ ಕಮಿಟಿನೇ ಅಂತ ಐತಿ, ಈಗನೂ ಐತಿ. ಮೊದಲು ರೊಕ್ಕ ಹ್ಯಾಂಡ್ ಓವರ್ ಮಾಡೋ ಮುಂದೆ ಅದನ್ನೇ ಐತಿ. ನಿರಾಧಾರ ಆರೋಪಗಳೆಲ್ಲ ಇದು ಎಲ್ಲ ನಿರಾಧಾರ ಆರೋಪ ನನ್ನ ಕಡೆ ಇದು ಅಲ್ಲ ಪ್ರೂಫ್ ಅದ, ಬೇಕಂದ್ರೆ ಪಡೆದುಕೊಂಡು ಬಂದ್ಕೇಸಿ ಈಗ ನೋಡ್ಬೋದು. ಇಷ್ಟೆಲ್ಲ ನಿಮ್ಮ ಮೇಲೆ ಆರೋಪ ಮಾಡ್ಯಾರ ಸರ್. ಮತ್ತೆ ಮುಂದಿನ ನಡೆ ಏನ್ರಿ ಸರ್ ನಿಮ್ದು? ಮುಂದಿನ ನಡೆ ಏನೈತ್ರಿ, ನಮ್ಮ ಅವ್ರ ನಮ್ಮ ಸೋದರರು ಏನು ದುಶ್ಮನಿ ಮಾಡಕ್ ಆಗೋದಿಲ್ಲ. ಅವ್ರ ಸೋದರರು ಏನು ತಿಳುವಳಿಕೆದಾಗ ಅಥವಾ ಯಾವ ಮಾತು ಕೇಳಿದ್ರೆ ಅವ್ರು ಮಾಡ್ಯಾರ, ಉದ್ದೇಶಪೂರ್ವಕ ಮಾಡ್ಯಾರ, ಏನ್ ಮಾಡ್ಯಾರ ಇಲ್ಲ. ಅವ್ರು ಕೆಲವೊಬ್ಬರು ವಕೀಲರಾದ ಅವ್ರೇನೈತಿ ಪಾಪ ಅವ್ರು ಯಾವ ಏನು ಮಾಹಿತಿ ತಗೊಂಡ್ರು ಯಾಕೆ ತಗೊಳ್ಳಿಲ್ಲ ನನ್ಗೆ ಗೊತ್ತಾಗಲಿಲ್ಲ. ಅಟ್ಲೀಸ್ಟ್ ಎಂತ ವಕೀಲರು ಇದ್ರಂದ್ರೆ ಊರಿನ ಗಣ್ಯ ವಕೀಲರು ನನಗೆ ವೈಯಕ್ತಿಕ ನಾನು ನಮ್ಮ ಆಕಾಶ ವಕೀಲರು ಅಂತ ನನಗೆ ಅಧ್ಯಕ್ಷರಾಗಿದ್ದ ಅಲಾಕ್ಷರ ಅಂತ ನಾನು ಕರೀತಾರ ಅವ್ರು. ನಮ್ಗೆ ಈಗಲಿಂದ ಒಡನಾಟ ಮೊದಲಿಂದ ಒಡನಾಟ ಅಲಾಕ್ಷ ಎಲ್ಲೇದಪ್ಪ ನೀವು ಬಾರ ನಿಮ್ಮ ಹಿಂಗೆ ಆರೋಪ ಮಾಡಾಕ್ತಾರೆ ಎಲ್ಲಿದೆ ಅಂತ ಕೇಳಿದ್ರೆ ನಾನು ಇಲ್ಲ ಕೇಳ್ಬೋದು ಹಿರಿಯರು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.